ಸೇಲ್ ಮಾಡಕ್ಕೆ ಅಟ್ರಾಕ್ಟ್ ಮಾಡಬೇಕು ಅಂತಂದು ಏನ್ ಮಾಡ್ತಾ ಇದ್ದ, ಸೊ ಬಲೂನ್ ಅಲ್ಲಿ ಹೈಡ್ರೋಜನ್ ಹಾಕಿ ಮೇಲ್ಗಡೆ ಹಾರಾಕ್ ಬಿಡಿಸ್ತಿದ್ದ. ಯಾವಾಗ ಆರ್ತಿತ್ತು ಮೇಲ್ಗಡೆ ಹೋಗ್ತಾ ಇತ್ತು, ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾ ಇದ್ರು, ಖುಷಿ ಆಗ್ತಿದ್ರು, ಬಂದ್ರೆ ಪರ್ಚೇಸ್ ಮಾಡ್ತಾ ಇದ್ರು. ಡಿಯರ್ ಫ್ರೆಂಡ್ಸ್, ಅದೇ ತರ ಒಂದ್ಸಲ ಕೆಂಪು ಬಲೂನ್ ಆಗುತ್ತೆ, ವೈಟ್ ಬಲೂನ್ ಆಗುತ್ತೆ, ಹಸಿರು ಬಲೂನ್ ಆಗುತ್ತೆ. ಒಂದ್ಸಲ ಏನ್ ಮಾಡ್ತಾರೆ, ಅದೇ ವ್ಯಕ್ತಿ ಬ್ಲ್ಯಾಕ್ ಬಲೂನ್ ಅಲ್ಲಿನೂ ಏರ್ ತುಂಬಿ ಬಿಡ್ತಾನೆ, ಮೇಲ್ಗಡೆ ಹೋಗುತ್ತೆ. ಆ ಒಬ್ಬ ಹುಡುಗ ಶಾಕ್ ಆಗ್ತಾನೆ ನೋಡಿ. ಆ ಹುಡುಗ ಆ ಸೇಲ್ ಮಾಡೋಂತ ಪರ್ಸನ್ ಹತ್ರ ಬಂದು, ಅಂಕಲ್ ನೀವು ರೆಡ್ ಬಲೂನಿಗೆ ಮೇಲ್ಗಡೆ ಹೋಯ್ತು, ವೈಟ್ ಮೇಲ್ಗಡೆ ಹೋಯ್ತು, ಲೈಕ್ ಗ್ರೀನು ಮೇಲ್ಗಡೆ ಹೋಯ್ತು, ಬಟ್ ಬ್ಲ್ಯಾಕ್ ಮೇಲ್ಗಡೆ ಹೋಗ್ತಿದೆಯಲ್ಲ ಅದೇನ್ ಸಾಧ್ಯ ಅಂತ ಹೇಳ್ತಾನೆ. ಅವಾಗ ಡಿಯರ್ ಫ್ರೆಂಡ್ಸ್ ಆ ವ್ಯಕ್ತಿ ಹೇಳ್ತಾನೆ, ಮೇಲ್ಗಡೆ ಹೋಗಕ್ಕೆ ಕಲರ್ ಇಂಪಾರ್ಟೆಂಟ್ ಅಲ್ಲ, ಬಲೂನ್ ಒಳಗಡೆ ಏನಿದೆಯೋ ಅದು ಇಂಪಾರ್ಟೆಂಟ್. ಡಿಯರ್ ಫ್ರೆಂಡ್ಸ್, ಲೈಫ್ ಅಲ್ಲಿ ಸಕ್ಸಸ್ ತಗೋಬೇಕು ಅಂದ್ರೆ ಹೈಟ್ ಇರ್ಲಿ, ವೇಟ್ ಇರ್ಲಿ, ಕಳ್ಳಿ ಇರ್ಲಿ, ಬೆಳ್ಳಗಿರ್ಲಿ, ಗಿಡ್ಡಕ್ಕಿರ್ಲಿ, ಉದ್ದಕ್ಕಿರ್ಲಿ, ಯಾವುದು ಇಂಪಾರ್ಟೆಂಟ್ ಅಲ್ಲ, ಒಳಗಡೆ ಏನಿದೆಯೋ ಅದು ಇಂಪಾರ್ಟೆಂಟ್. ಅದು ನಿಮ್ಮನ್ನ ಮೇಲ್ಗಡೆ ಕರ್ಕೊಂಡ್ ಬರುತ್ತೆ. ಡಿಯರ್ ಫ್ರೆಂಡ್ಸ್, ಐ ಥಿಂಕ್ ಸೊ ಇಲ್ಲಿ ಯಾರು ನಾವೆಲ್ಲ ಸೇಮ್ ಇಲ್ಲ, ಬಟ್ ನಮ್ಮ ಒಳಗಡೆ ಏನಿದೆ ಅದು ಇಂಪಾರ್ಟೆಂಟ್. ಅದು ನಮ್ಮ ಲೈಫ್ ಅಲ್ಲಿ ತುಂಬಾ ಹೈಟಿಗೆ ಕರ್ಕೊಂಡು ಹೋಗುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ರೆಡಿ? ಡಿಯರ್ ಫ್ರೆಂಡ್ಸ್, ಇವತ್ತು ನಾಳೆ ಮತ್ತೆ ನಾಡಿದ್ದು 3 days ಏನ್ ಟ್ರೈನಿಂಗ್ ಇದೆ, ನಾಲೆಜ್ ಏನ್ ಬರುತ್ತೋ ಅದಕ್ಕಿಂತ ಜಾಸ್ತಿ ನಿಮ್ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಕೊಡ್ಲೇಬೇಕು. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡಿರೋರು ಮಾತಾಡ್ಬೇಕು, ಅದೇ ಜೋಶಲ್ಲಿ ಮಾತಾಡ್ಬೇಕು ಅಂದ್ರೆ ನಿಮ್ದು ರೆಸ್ಪಾನ್ಸ್ ಬಹಳ ಚೆನ್ನಾಗಿ ಬರಬೇಕು. ಕೊಡಕ್ ರೆಡಿ ಇದ್ದೀರಾ? ಪಕ್ಕ ಗ್ಯಾರಂಟಿ? ಡಿಯರ್ ಫ್ರೆಂಡ್ಸ್, ನಿಮ್ಮ ಸೌಂಡ್ 3 days ಕಡಿಮೆ ಆಗಬಾರ್ದು. 3 days ಸಿಕ್ಕಾಪಟ್ಟೆ ನಿಮ್ಮ ಸೌಂಡ್ ಮತ್ತೆ ನಿಮ್ಮ ಫೀಡ್ಬ್ಯಾಕ್ ನಮಗೆ ಬರಲೇಬೇಕು, ಸ್ಪಾಟ್ ಅಲ್ಲಿ ಬರ್ತಾ ಇರಲೇಬೇಕು. ಯಾಕಂದ್ರೆ ಇಲ್ಲಿ ನಿಂತಿರುವಂತ ಪರ್ಸನ್ 100% ಕೊಡಕ್ ಸಾಧ್ಯ ಆಗುತ್ತೆ. ಅರ್ಗಡೆ ಹಿಂದ್ಗಡೆ ಕೇಳಿಸ್ತಿದ್ಯಾ? ನನ್ನ ವಾಯ್ಸ್ ಕೇಳಿಸ್ತಿದೆ ಅವರಿಗೆ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಸುಮ್ಮನೆ ಅವ್ರ ಕೈ ಒಂದೊಂದು ಮೈ ಕೊಟ್ಬಿಡೋಣ ಅಂತ. ರೈಟ್, ಥ್ಯಾಂಕ್ ಯು ಸೋ ಮಚ್. ಡಿಯರ್ ಫ್ರೆಂಡ್ಸ್, ಹೆಸರು ರಾಘವೇಂದ್ರ, ಬೇಸಿಕಲಿ ಗದಗ ಡಿಸ್ಟಿಕ್ ನಾನು. ಸೊ ಬಿಸ್ನೆಸ್ ನ ಶುರು ಮಾಡೋಕ್ಕಿಂತ ಮುಂಚೆ MBA ಮುಗಿಸ್ಕೊಂಡು ಅರೌಂಡ್ ಒಂದು 6 years ಬೇರೆ 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 ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಲೈಕ್ JSW ಸ್ಟೀಲ್ ಅಲ್ಲಿ ಮಾಡಿದೆ, ICICI ಬ್ಯಾಂಕ್ ಅಲ್ಲಿ ಮಾಡಿದೆ, ರಿಲಯನ್ಸ್ ಅಲ್ಲಿ ಮಾಡಿದೆ. ಅರೌಂಡ್ 6 years ಆದ್ಮೇಲೆ ಗೊತ್ತಾಯ್ತು 6 ವರ್ಷ ಕೆಲಸ ಮಾಡಿದ್ರು ಕಂಪ್ನಿಗಳು ಡೆವಲಪ್ಮೆಂಟ್ ಆಗ್ತಾ ಇತ್ತು ಹೊರತು ನಾನು ಡೆವಲಪ್ಮೆಂಟ್ ಆಗ್ತಿರ್ಲಿಲ್ಲ. 2011ರಲ್ಲಿ ಮದುವೆ ಆಗಿತ್ತು, ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತು. ಒಂದು ಮದುವೆ, 2 ಆದವ್ರಿಗೆ ಅದು ಕಥೆನೇ ಬೇರೆ. 2012ರಲ್ಲಿ ಮಗಳಾಯ್ತು, ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತು. ಸೊ ಚಿಕ್ಕವರಿದ್ದಾಗೆಲ್ಲ ಕನಸು ಕಾಣ್ತಾ ಇದ್ವಿ, ರೋಡಲ್ಲಿ ಕೆಂಪು ಕಲರ್ ಕಾರ್ ಹೋದ್ರೆ ದೊಡ್ಡವರಾದ್ಮೇಲೆ ನಾನ್ ತಗಂತೀನಿ, ವೈಟ್ ಕಲರ್ ಹೋದ್ರೆ ನಾನ್ ತಗಂತೀನಿ. ಇಸ್ ಇಟ್ ರೈಟ್? ಯಾವಾಗ ಮಕ್ಕಳು ಬಂತು 100% ನಮ್ಮ ಕನಸುಗಳೆಲ್ಲ ಮೂಟೆ ಮಾಡಿ ಒಂದ್ ಕಡೆ ಬಿಸಾಕಿ ಮಕ್ಕಳು ಕನಸಿಗೆ ಕೆಲಸ ಮಾಡೋ ಶುರು ಮಾಡ್ತೀವಿ. ಎಲ್ಲ ಪೇರೆಂಟ್ಸ್ ಮಾಡೋದೇ ಅದೇ ಮಿಸ್ಟೇಕ್. ಇಸ್ ಇಟ್ ರೈಟ್? ಸೊ ಫೈನಲಿ 2014ರಲ್ಲಿ ಜ್ಞಾನೋದಯ ಆಯ್ತು. ಇಷ್ಟು ವರ್ಷ ಕಂಪ್ನಿ ಕೆಲಸ ಮಾಡಿದ್ ಸಾಕು, ಇನ್ಮೇಲೆ ನಾನೇನಾದ್ರೂ ನನ್ ಸಲುವಾಗಿ ಕೆಲಸ ಮಾಡೋಣ ಅಂತಂದು ಅನ್ಕೊಂಡೆ. ನನ್ ಸಲುವಾಗಿ ಕೆಲಸ ಮಾಡಬೇಕು ಅಂದ್ರೆ ಯಾವ್ದು ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. MBAದಲ್ಲಿ ಒಂದು ಸಬ್ಜೆಕ್ಟ್ ಇತ್ತು, MLM ಅಂತ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಇತ್ತು. ಯಾಕೆ ಇವತ್ತಿನ ದಿನ ಡೈರೆಕ್ಟ್ ಸೇಲಿಂಗ್ ಅಥವಾ MLM ಮಾಡಬಾರ್ದು ಅಂತಂದು 2015ರಲ್ಲಿ ಡಿಸೈಡ್ ಮಾಡಿದೆ. 2014-15ರಲ್ಲಿ ಡಿಸೈಡ್ ಮಾಡಿದ್ಮೇಲೆ ಡಿಯರ್ ಫ್ರೆಂಡ್ಸ್, ಒಂದ್ ಹೇಳಕ್ ಇಷ್ಟಪಡ್ತೀನಿ, ಬೆಸ್ಟ್ ಕಂಪನಿ ಚೂಸ್ ಮಾಡೋಕ್ಕಿಂತ ಫಸ್ಟ್ ನಾವು ಮಾಡೋಂಥ ಕೆಲಸ ಏನಪ್ಪಾ ಅಂದ್ರೆ ಬೆಸ್ಟ್ ಅಪ್ಲೈನ್ ನ ಚೂಸ್ ಮಾಡಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಅಪ್ಲೈನ್ ನಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಬೆಸ್ಟ್ ಅಪ್ಲೈನ್ ನ ಚೂಸ್ ಮಾಡೋಣ ಅಂತಂದು ಹುಡುಕ್ಬೇಕಾದ್ರೆ ನನಗೆ ಸಿಕ್ಕಿದ್ರು ಇಬ್ರು ಘಟಾನುಘಟಿ ವ್ಯಕ್ತಿ. ಅವ್ರು ಯಾರಪ್ಪ ಅಂದ್ರೆ ಮಿಸ್ಟರ್ M ಮಸ್ತಾನ್ ಅಂಡ್ ಮಿಸ್ಟರ್ J ಮಂಜುನಾಥ್. ಡಿಯರ್ ಫ್ರೆಂಡ್ಸ್, ಅವ್ರ ಜೊತೆ ಸಹವಾಸ ಮಾಡಿದೆ. ಯಾವಾಗ ಅವ್ರ ಜೊತೆ ಸಹವಾಸ ಮಾಡ್ತೀನೋ 100% ಉಚ್ಚ ಪ್ಲಸ್ ಉಚ್ಚ ಏನಾಗುತ್ತೆ, ಡಬಲ್.
ಯಾಕಂದ್ರೆ ಇದು ಸಹವಾಸ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ಅದೊಂದು ಸಣ್ಣ ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ನಮ್ದು ಯಾರ ಜೊತೆ ಸಹವಾಸ ಇರಬೇಕು ಅಂತ. ಯಾರ ಜೊತೆ ಕೇಳಿಸ್ತೀಯಾ ಹಿಂದ್ಗಡೆ? ಡನ್. ಸಹವಾಸ ಯಾರ ಜೊತೆ ಇರಬೇಕು ಅನ್ನೋದು ಹೇಳಕ್ ಇಷ್ಟಪಡ್ತೀನಿ ಡಿಯರ್ ಫ್ರೆಂಡ್ಸ್. ಅವಾಗ ಹೋಗಿ ಕೆಮ್ತಿದ್ದೀನಿ, ಓಕೆ ಡೋಂಟ್ ವರಿ, ಕರೋನಾ ಅಲ್ಲ. ಇಷ್ಟು ದಿನ ಬಿ ಪಾಸಿಟಿವ್ ಅಂತ ಹೇಳ್ತಿದ್ವಿ, ಇತ್ತೀಚೆಗೆ ಪಾಸಿಟಿವ್ ಅಂತ ತಕ್ಷಣ ಏನಾಗುತ್ತೆ, ಹೆದರಿಕೆ ಬರುತ್ತೆ. ಸದ್ಯಕ್ಕೆ ನಾನು ನೆಗೆಟಿವ್, ನೀವೆಲ್ಲ ಪಾಸಿಟಿವ್. ಓಕೆ ಓಕೆ. ಏನಪ್ಪ ಅಂದ್ರೆ ಸಹವಾಸ ಯಾವ ತರ ಇರಬೇಕು ಅಂತಂದು ಡಿಯರ್ ಫ್ರೆಂಡ್ಸ್ ಒಂದ್ ಹೇಳಕ್ ಇಷ್ಟಪಡ್ತೀನಿ. 10 ಜನನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 10 ಜನನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ 10 ಜನ ಯಾವ ತರ ಇರಬೇಕು ಅಂದ್ರೆ ಲೈಫ್ ಅಲ್ಲಿ 100% ಸಕ್ಸಸ್ ತಗೊಂಡ್ಲೇಬೇಕು ಅನ್ನೋ ಅಂತ ಮನೋಭಾವನೆ ಇರುವಂತ 10 ಜನನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2021 ಅಥವಾ 2022ಕ್ಕೆ ನಾನು ಆಡಿ ತಗೊಂತೀನಿ, ನಾನು ಬೆಂಚ್ ತಗೊಂತೀನಿ, ನಾನು ಜಾಗ್ವಾರ್ ತಗೊಂತೀನಿ, ನಾನು ರೇಂಜ್ ರೋವರ್ ತಗೊಂತೀನಿ, ನನ್ನ ಇನ್ಕಮ್ ಇರಬೇಕು 10 ಲಕ್ಷ, 12 ಲಕ್ಷ, 15 ಲಕ್ಷ, ನನ್ನ ಟೀಮ್ ಅಲ್ಲಿ 100 ಕಾರ್ ಇರಬೇಕು, ನನ್ನ ಟೀಮ್ ಅಲ್ಲಿ 50 ಜನ ಕಾರ್ ಇರಬೇಕು, ನನ್ನ ಟೀಮ್ ಹೆಚ್ಚು ಕಮ್ಮಿ 12 ಸ್ಟೇಟ್ ಅಲ್ಲಿ ಕೆಲಸ ಆಗಬೇಕು, ನನ್ನ ಟೀಮ್ 15 ಸ್ಟೇಟ್ ಅಲ್ಲಿ ಕೆಲಸ ಆಗಬೇಕು, ನನ್ನ ಟೀಮ್ ಇಂದ ಇಷ್ಟು ಜನ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕು ಅನ್ನೋರ ಮಧ್ಯ 2 ವರ್ಷ ನೀವೇನಾದ್ರೂ ಟೈಮ್ ಕೊಟ್ಟಿದ್ದೆ ಆದ್ರೆ ಆ 2 ವರ್ಷದಲ್ಲಿ 11ನೇ ಸಕ್ಸಸ್ಫುಲ್ ಪರ್ಸನ್ ನೀವಾಗಿರ್ತೀರಿ. ಏನು 11ನೇ ಸಕ್ಸಸ್ಫುಲ್ ಪರ್ಸನ್ ನೀವಾಗಿರ್ತೀರಿ. ಯಾಕಪ್ಪ ಅಂದ್ರೆ ನಿಮ್ಮ ಸಹವಾಸ ಯಾರ ಜೊತೆ ಇದೆ ಅಂದ್ರೆ ಸಕ್ಸಸ್ ತಗೊಂಡವ್ರ ಜೊತೆ ನಿಮ್ಮ ಸಹವಾಸ ಇದೆ. ಇಸ್ ಇಟ್ ರೈಟ್? ಸೊ ಅದೇ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಹುಟ್ಟಿಸಿರೋ ದೇವರು ಹುಲ್ ಮೇಸಲ್ವಾ ಅಂತಂದು ಕುತ್ಕೊಂಡಿರೋರು ನಡೆಯುತ್ತೆ. 10,000 ಬಂದ್ರು ಓಕೆ, 5,000 ಬಂದ್ರು ಓಕೆ, ಕಾಂಪ್ರಮೈಸಿಂಗ್ ಲೈಫ್. ಸೊ ಇನ್ನೂ ಕ್ಲೀನ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಕುಡಿದ ಅಭ್ಯಾಸ ಇಲ್ಲ, ಲೈಕ್ ಆಲ್ಕೋಹಾಲ್ ನಾನು ಕುಡಿಯಲ್ಲ ಅನ್ಕೊಳ್ಳೋಣ. 10 ಜನ ಆಲ್ಕೋಹಾಲ್ ಕುಡಿಯೋರ್ ಸಹವಾಸ ನಾನು ಮಾಡಿದೆ ಅನ್ಕೊಂಡ್ರೆ ಅಣ್ಣ 2 ವರ್ಷ ಬೇಡ, 2 ತಿಂಗಳು, 2 ತಿಂಗಳು ಟಾಪ್ 10 ಟಾಪ್ 11 ಬರಲ್ಲ, ಟಾಪ್ 1 ಕುಡುಕ ನಾನಾಗಿರ್ತೀನಿ. ದೋಷ ಡಿಯರ್ ಫ್ರೆಂಡ್ಸ್. ಒಂದ್ಸಲ ಏನಾಗುತ್ತೆ, ಒಂದು ಕಪ್ಪೆ ಮತ್ತೆ ಇನ್ನೊಂದು ಇಲಿಗೆ ಫ್ರೆಂಡ್ಶಿಪ್ ಆಗ್ಬಿಡುತ್ತೆ. ಏನಾಗುತ್ತೆ? ಕಪ್ಪೆ ಮತ್ತೆ ಇಲಿಗೆ ಫ್ರೆಂಡ್ಶಿಪ್ ಆಗ್ಬಿಡುತ್ತೆ. ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ ಅಂದ್ರೆ ಒಬ್ರು ಬಿಟ್ಟು ಇನ್ನೊಬ್ರು ಇರಕ್ ಚಾನ್ಸೇ ಇಲ್ಲ, ಅಷ್ಟು ಕ್ಲೋಸ್ ಆಗ್ಬಿಡುತ್ತೆ. 1 ವಾರ 15 ದಿನ 20 ದಿನ ಆದ್ಮೇಲೆ ಏನಾಗುತ್ತೆ, ಕಪ್ಪೆ ಮತ್ತೆ ಇಲಿ ಡಿಸೈಡ್ ಮಾಡುತ್ತೆ, ನಾನು ನೀನು ದೂರ ಇರೋದು ಬೇಡ, ಒಬ್ರಿಗೊಬ್ರು ಕೈಗೆ ಲೈಕ್ ಏನಾದ್ರು ಒಂದು ದಾರ ಹಾಕೊಂಡು ಕಟ್ಕೊಂಡ್ಬಿಡೋಣ ಬಹಳ, ಯಾಕಂದ್ರೆ ನಾವಿಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್ ಆಯ್ತು ಅಂತಂದು 2 ಡಿಸೈಡ್ ಮಾಡುತ್ತೆ. 2 ಒಂದಕ್ಕೊಂದು ಕಟ್ಕೊಂಡ್ಬಿಡುತ್ತೆ. ಕೈ ಕಟ್ಕೊಂಡು ಆದ್ಮೇಲೆ ಒಂದು 2-3 ದಿನ ಅದೇ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಚೆನ್ನಾಗಿರೋದೊಂದು ಪಾಂಡ್ ಲೈಕ್ ಕೆರೆ ಕಾಣುತ್ತೆ. ಅವಾಗ ಏನಾಗುತ್ತೆ, ಕಪ್ಪೆ ಏನ್ ಮಾಡ್ಬೇಕು ಅನ್ಸುತ್ತೆ, ನೀರಲ್ಲಿ ಬೀಳ್ಬೇಕನ್ಸುತ್ತೆ, ಸ್ವಿಮ್ ಮಾಡ್ಬೇಕು ಅನ್ಸುತ್ತೆ. ಯಾಕಪ್ಪ ಅಂದ್ರೆ ನೀರಂದ್ರೆ ಪಂಚಪ್ರಾಣ ಅದಕ್ಕೆ. ಓಕೆ, ಸೊ ಏನ್ ಮಾಡುತ್ತೆ, ಕಪ್ಪೆ ಡೈರೆಕ್ಟ್ ಆಗಿ ನೀರಲ್ಲಿ ಜಿಗಿಯುತ್ತೆ. ಅದರಿಂದ ಯಾರು ಹೋಗುತ್ತೆ, ಇಲ್ಲಿ ಸ್ವಿಮ್ಮಿಂಗ್ ಬರುತ್ತಾ ಇಲ್ಲ, ಸಹವಾಸ ಮಾಡ್ತು. ಸೊ ಕಪ್ಪೆ ಏನ್ ಮಾಡ್ತು, ಹೋಯ್ತು ಸ್ವಿಮ್ಮಿಂಗ್ ಮಾಡ್ತು, ಒಂದು ಅರ್ಧ ಗಂಟೆ, ಒಂದು ಅರ್ಧ ದಿನ ಇದ್ದು ಆಮೇಲೆ ಮತ್ತೆ ಹೊರಗಡೆ ಬರುತ್ತೆ. ಹೊರಗಡೆ ಬರ್ಬೇಕಾರೆ ಕಪ್ಪೆ ಜಿಗಿಯುತ್ತೆ, ಜೊತೆಗೆ ಯಾರು ಬಂದ್ರು, ಇಲ್ಲಿ ಯಾವ ಅವಸ್ಥೆಯಲ್ಲಿ ಬಂತು, ಬಾಡಿ ಹೋಗ್ಬೇಕಾದ್ರೆ ಜೀವಂತವಾಗಿತ್ತು, ಬರ್ಬೇಕಾದ್ರೆ ನೋಡಿ ಡಿಯರ್ ಫ್ರೆಂಡ್ಸ್, ಮೇಲ್ಗಡೆಯಿಂದ ಸತ್ತಿರುವಂತ ಇಲಿಗೆ ಹದ್ದು ನೋಡುತ್ತೆ, ಹದ್ದು ಬಂದು ಇಲಿನ ಎತ್ಕೊಂಡು ಹೋಗುತ್ತೆ, ಜೊತೆಗೆ ಯಾರು ಹೋಗ್ತಾರೆ, ಡಿಯರ್ ಫ್ರೆಂಡ್ಸ್. ನಾನು ಹೇಳ್ತಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ತಗೋಬೇಕು ಅಂದ್ರೆ ನಾವು ಯಾರು ಸಹವಾಸ ಮಾಡ್ತೀವಿ ಅದು ಇಂಪಾರ್ಟೆಂಟ್. ನಮ್ಮ ಸಹವಾಸ ಯಾವ ತರ ಇರಬೇಕು ಅಂದ್ರೆ ಲೈಫಲ್ಲಿ ಸಕ್ಸಸ್ ತಗೊಳ್ಳೋರ್ ತರ, ಸಕ್ಸಸ್ ಯಾರು ತಗೊಂತಾರಲ್ಲ, ಸಕ್ಸಸ್ ಬಗ್ಗೆ ಮಾತಾಡೋರು, ಪಾಸಿಟಿವ್ ಬಗ್ಗೆ ಮಾತಾಡೋರು ಸಹವಾಸ ಮಾಡಬೇಕೇ ಹೊರತು ನೆಗೆಟಿವ್ ಮಾತಾಡೋರಲ್ಲ.
ಓಕೆ, ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ವೆರಿ ನೈಸ್. ಅಂಡ್ ಡಿಯರ್ ಫ್ರೆಂಡ್ಸ್, ಇಲ್ಲಿ ಎಷ್ಟು ಜನಕ್ಕೆ ಸೆಕೆ ಆಗ್ತಿದೆ? ವೆರಿ ಗುಡ್. ನಮಗೆ ತಲೆ ಕೆಟ್ಟಿದೆ, ಬ್ಲೇಸರ್ ಹಾಕೊಂಡು ನಿಂತೀವಿ. ಸೊ ಹಿಂಗಾದ್ರೆ AC ಗಾಳಿ ಬರುತ್ತಾ? ಕಾರಲ್ಲಿ ಇರೋ ತರ ಬರುತ್ತಾ? ಚಾನ್ಸೇ ಇಲ್ಲಲ್ಲ. ಬಿಟ್ಬಿಡ್ರಿ. ಹಿಂಗ್ ಬೇಡ. ನಿಮ್ ಮೈಂಡ್ ಸೆಟ್ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಏನಾಗುತ್ತೆ? ಅಬ್ಬಬ್ಬ ಅಂದ್ರೆ ಏನಾಗ್ಬೋದು? ಏನೂ ಆಗಲ್ಲ. ಟ್ರೈ ಮಾಡಿ ನೋಡಿ. ಏನೂ ಆಗಲ್ಲ. ದೇವರನ್ನ ಹೇಳ್ತೀನಿ, ಏನೂ ಆಗಲ್ಲ. ಡಿಯರ್ ಫ್ರೆಂಡ್ಸ್, ಡೋಂಟ್ ಫೋಕಸ್ ಆನ್ ಯುವರ್ ಬಾಡಿ, ಡೋಂಟ್ ಫೋಕಸ್ ಆನ್ ಪ್ರೆಸೆಂಟ್ ಸಿಚುವೇಶನ್. ನಿಮಗೇನ್ ಬೇಕು ಅದನ್ನ ಫೋಕಸ್ ಮಾಡಿ. ನಿಮಗೆ ಸೆಕೆ ಇರ್ಲಿ, ಚಳಿ ಇರ್ಲಿ, ಪಕ್ಕದಲ್ಲಿ ಬೆಂಕಿ, ಚೇಳು ಏನೇ ಇದ್ರು ಆಗಲ್ಲ. ಸೊ ನಿಮಗೇನ್ ಬೇಕು ಅಷ್ಟೇ ಫೋಕಸ್ ಮಾಡಿ. ಡೋಂಟ್ ವರಿ ಅಬೌಟ್ ದಿಸ್. ಹಂಗೇನಾದ್ರು ಚೆನ್ನಾಗಿ ಬರ್ತಾ ಇದ್ರೆ ನಾವೇ ಎಲ್ರಿಗೂ ಒಂದೊಂದು ಕೊಟ್ಬಿಡ್ತಿದ್ವಿ. ಯಾರು ನಮ್ಮ ಲೀಡರ್ಸ್ ಮಾಡ್ತಿಲ್ಲ. ನಮ್ಮ ಹುಡುಗರು ಮಾತ್ರ, ಯಾಕಂದ್ರೆ ನಾನು ಸೇಮ್ 2015ರಲ್ಲಿ ಬೂಟ್ ಕ್ಯಾಂಪ್ ಬಂದು ಕೂತ್ಕೊಂಡಲ್ಲ, ಯಾವ ಲೆವೆಲಿಗೆ ತಲೆ ಕೆಟ್ಟಿತ್ತು ಅಂದ್ರೆ ಇವ್ರು ಏನ್ ಮಾಡ್ತಾರೋ ಅನ್ನೋ ಲೆವೆಲಿಗೆ ತಲೆ ಕೆಟ್ಟಿತ್ತು. ಬಟ್ ಇವಾಗ ಫೋಕಸ್ ಮಾಡ್ತಿರೋದು ಜಸ್ಟ್ ಅರ್ಗಡೆ. ಸೊ ನೋಡ್ರಿ, ಎಲ್ಲ ಕಡಿಮೆ ಆಯ್ತಿದೆ. ಅಣ್ಣ ಡ್ಯಾನ್ಸ್ ಮಾಡಿಸ್ಬಿಡ್ತೀನಿ. ಡನ್. ಗ್ಲಾನ್ಸ್ ಮಾಡ್ಕೊಳ್ಳಿ ಅಷ್ಟೇ, ಬರ್ಕೊಂಡ್ರೆ ನೋ ಪ್ರಾಬ್ಲಮ್. ಒಂದು 4 ಜನ ಲೇಡೀಸ್ ಇಂದ ಶುರು ಆಯ್ತು. ಸಿ ಡಿಯರ್ ಫ್ರೆಂಡ್ಸ್, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ವರ್ಷಕ್ಕೆ ಬಿಸಿನೆಸ್ ಆಗ್ತಾ ಇತ್ತು. ಯೋಚನೆ ಮಾಡ್ರಿ ಡಿಯರ್ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು 95 ಇಯರ್ಸ್ ಬ್ಯಾಕ್ ನಾನು ಹೇಳ್ತಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ ತರ ಹುಟ್ಕಂತು ಏನು ಅಂತಂದು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವರಂತ ಒಂದು ಕಂಪ್ನಿ. ಸೊ 1886 ಅಲ್ಲಿ ಕೆಲವೊಂದು ಲೇಡೀಸ್ ಮುಖಾಂತರ ಶುರು ಆಗಿರುವಂತ ಈ ಕಂಪನಿ. ಸೊ ಅದೇ ತರ 1925 ಅಲ್ಲಿ ಏನಾಗ್ತಾ ಬಂತು, ಹೆಚ್ಚು ಕಮ್ಮಿ 300 ಇಂದ 500 ಮಿಲಿಯನ್ USD ಟ್ರಾನ್ಸಾಕ್ಷನ್ ಆಗ್ತಾ ಬಂತು. ಅಂದ್ರೆ ನಿಯರ್ಲಿ ಎಷ್ಟಾಯ್ತು? 4 ರಿಂದ 5 ಕೋಟಿ ಬಿಸಿನೆಸ್ 1925 ಅಲ್ಲಾಯ್ತು. ಬಿಟ್ವೀನ್ 1940 1960 ಅಲ್ಲಿ ಏನಾಗ್ತಾ ಬಂತು, ತುಂಬಾ ಕಂಪ್ನಿ ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿ ಜೊತೆಗೆ ಮರ್ಜ್ ಆಗ್ತಾ ಬಂತು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನ್ಯೂಟ್ರಿಲೈಟ್ ಅಂತ ಒಂದು ಕಂಪ್ನಿ ಆಮ್ವೆ ಜೊತೆಗೆ ಸೇರ್ಕೊಂತು. ಸೊ ಈ ತರದ ಸಾಕಷ್ಟು ಕಂಪ್ನಿಗಳು ಅಮೆರಿಕಾದಲ್ಲಿ, ಬೇರೆ ಬೇರೆ ಯುರೋಪ್ ಕಂಟ್ರೀಸ್ ಅಲ್ಲಿ, ಲಂಡನ್ ಅಲ್ಲಿ ಸಾಕಷ್ಟು ಕಂಪ್ನಿಗಳು ಏನಾಗ್ತಾ ಬಂತು. 1940 ಮತ್ತೆ 1960 ಅಲ್ಲಿ ಏನಾಗ್ತಾ ಬಂತು, ಬೇರೆ ಬೇರೆ ಕಂಪ್ನಿಗಳು ಅಲ್ಲೈಕ್ ದೊಡ್ಡ ದೊಡ್ಡ ಕಂಪ್ನಿ ಜೊತೆಗೆ ಚಿಕ್ಕ ಪುಟ್ಟ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ಮರ್ಜ್ ಆಗ ಶುರು ಆಗ್ತಾ ಬಂತು. ಡಿಯರ್ ಫ್ರೆಂಡ್ಸ್, ಅದೇ ತರ ಏನಾಯ್ತು ಅಂದ್ರೆ 1970 ನ್ಯೂ ಪ್ರಾಡಕ್ಟ್ ಫೋಕಸ್ಡ್ ಆಯ್ತು. ಲೈಕ್ ವೆಲ್ನೆಸ್ ಪ್ರಾಡಕ್ಟ್ಸ್ ಗೊತ್ತಲ್ಲ ಯಾವ್ದು ಹೇಳಿ? ಆರೋಗ್ಯದ ಮೇಲೆ ಲೈಕ್ ವರ್ಕ್ ಆಗುವಂತ ಪ್ರಾಡಕ್ಟ್ಸ್, ಲೈಕ್ ಫುಡ್ ಸಪ್ಲಿಮೆಂಟ್ ಅಂತ ಕರಿತೀವಿ, ಹೆಲ್ತ್ ಸಪ್ಲಿಮೆಂಟ್ ಅಂತ ಕರಿತೀವಿ. ಡಿಯರ್ ಫ್ರೆಂಡ್ಸ್, ಅದ್ರ ಮೇಲೆ ಮ್ಯಾಕ್ಸಿಮಮ್ ಫೋಕಸ್ ಮಾಡೋದು ಶುರು ಮಾಡಿದ್ರು. ಅಲ್ಲಿವರೆಗೂ ಫೋಕಸ್ಡ್ ಇರಲಿಲ್ಲ. ಯಾವುದೋ ಒಂದು ಪ್ರಾಡಕ್ಟ್ಸ್ ಬರ್ತಾ ಇತ್ತು, ಯಾವುದೋ ಒಂದು ಪ್ರಾಡಕ್ಟ್ಸ್ ಕೊಡ್ತಾ ಇದ್ವಿ. ಬಟ್ 1970 ಹತ್ತತ್ರ ಏನಾಯ್ತು, ಮ್ಯಾಕ್ಸಿಮಮ್ ಫೋಕಸ್ ಮಾಡೋದು ಶುರು ಮಾಡಿದ್ವಿ. ವೆಲ್ನೆಸ್ ಪ್ರಾಡಕ್ಟ್ಸ್ ಅಂಡ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್, ಫುಡ್ ಐಟಮ್. ಅಂಡ್ ಏನಾಯ್ತು, ಇದರಿಂದ ಹೈ ಪೊಟೆನ್ಷಿಯಲ್ ಕಸ್ಟಮರ್ ಪೊಟೆನ್ಷಿಯಲ್ ನಮಗೆ ಸಿಗೋದು ಶುರು ಆಗ್ತಾ ಬಂತು ಇನ್ 1970. ಸೊ ಅದೇ ತರ ನೆಕ್ಸ್ಟ್ ಸೊ ಅವಾಗಲೇ ಉಟ್ಕೊಂಡಿರೋದು ಯಾವುದು, ಆಮ್ವೆ ಟಪ್ಪರ್ ವೇರ್ ಎಕ್ಸ್ಟೆಂಡ್ ಆಯಿತು. ಇನ್ 1970 ಇಂದ 1990 ವರೆಗೂ ತುಂಬಾ ಮೇಜರ್ ಕಂಪ್ನೀಸ್ಗಳು ಲೈಕ್ ಆವಾನ್, ಆಮ್ವೆ, ಟಪ್ಪರ್ ವೇರ್ ಎಕ್ಸ್ಟೆಂಡ್ ದೇರ್ ಗ್ಲೋಬಲಿ. ಅಂದ್ರೆ ನಾಟ್ ಓನ್ಲಿ ಅಮೆರಿಕಾದಲ್ಲಿ ಅವ್ರದ್ದು ಒರಿಜಿನ್ ಇದ್ರು, ಅಲ್ಲೇ ಡೆವಲಪ್ ಆದ್ರೂ. ಬಟ್ ದ ಥಿಂಗ್ ಏನಾಯ್ತು ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್, ಬೇರೆ ಬೇರೆ ಕಂಟ್ರಿಗಳಲ್ಲೂ ಡೆವಲಪ್ ಆಗ್ತಾ ಬಂತು. ಚೈನಾ, ಕೊರಿಯಾ ಮತ್ತೆ ಇಂಡಿಯಾದಲ್ಲೂ ಅವರೊಂದು ಲೈಕ್ ಬ್ರಾಂಚಸ್ ನ ಓಪನ್ ಮಾಡೋದು ಶುರು ಮಾಡಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಡಿಫ್ರೆಂಟ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಏನು, ಯಾವ ತರ ಇದು ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅರೌಂಡ್ 1800 ಇಸ್ವಿಯಲ್ಲಿ, ಓಕೆ, ಅಗ್ರಿಕಲ್ಚರ್ ಎರಾ ಅಂತ ಕರಿತೀವಿ ಡಿಯರ್ ಫ್ರೆಂಡ್ಸ್. ಅಲ್ಲಿ ಒಂದು ಬಾರ್ಟರ್ ಸಿಸ್ಟಮ್ ಅಂತ ಇತ್ತು. ಏನಪ್ಪಾ ಅಂದ್ರೆ
ನಿಮಗೆ ಗೊತ್ತಿರ್ಬೋದು, ನಾವೊಂದು ಏನೋ ಬೆಳಿತಾ ಇದ್ವಿ, ಇನ್ನೊಬ್ಬರ ಹತ್ರ ಏನೋ ಒಂದು ಪ್ರಾಡಕ್ಟ್ ಇರುತ್ತೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ವಿ, ಹೌದಾ? ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ ತರ ಶುರು ಆಯ್ತು ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಿರೋದು. ಸೊ ಇದೆಲ್ಲ ಹಿಸ್ಟ್ರಿಯಲ್ಲಿ ಬರುತ್ತೆ. ನಿಮ್ಮ ಹತ್ರ ಏನೋ ಒಂದು ಪ್ರಾಡಕ್ಟ್ ಇರುತ್ತೆ, ಇನ್ನೊಬ್ರ ಹತ್ರನೂ ಏನೋ ಒಂದು ಪ್ರಾಡಕ್ಟ್ ಇರುತ್ತೆ, ಅಥವಾ ಏನೋ ಒಂದು ಅವ್ರು ಏನ್ ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ. ಅವಾಗ ಕರೆನ್ಸಿ ಇದ್ದಿಲ್ಲ. ಓಕೆ, ಕರೆನ್ಸಿ ಅಂದ್ರೆ ಏನಾಗುತ್ತಪ್ಪ, ಚೈನ್ ಲಿಂಕ್ ಸಿಸ್ಟಮ್ ಅಂದ ತಕ್ಷಣ ನಿಮಗೇನ್ ಅನ್ಸುತ್ತೆ? ಚಾಕು ತಗೊಂಡು ಚುಚ್ಬೇಕು ಅನ್ಸುತ್ತೆ? ಅಲ್ಲ, ಜೋರಾಗಿ ಹೇಳಿ. ಅಲ್ಲ, ಕೆಟ್ಟದ ಒಳ್ಳೇದ? ಒಳ್ಳೇದ ಕೆಟ್ಟದ? ಬಟ್ ಆದ್ರೂ ಅವ್ರು ಚೈನ್ ಲಿಂಕ್ ಅಂದ ತಕ್ಷಣ ನಮಗೆ ಒಂದ್ ಸ್ವಲ್ಪ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಯಾಕೆ? ಇನ್ಫಾರ್ಮೇಶನ್ ಇಲ್ಲ. 100% ನಾನು ಹೇಳೋದು ಒಂದೇ ಒಂದು ಏನಪ್ಪಾ ಅಂದ್ರೆ, ಚೈನ್ ಲಿಂಕ್ ಇಲ್ದಂಗ ಪ್ರಪಂಚದಲ್ಲಿ ಏನು ಇಲ್ಲ. ಚೈನ್ ಲಿಂಕ್ ಇಲ್ದಂಗ ಪ್ರಪಂಚದಲ್ಲಿ ಏನು ಚಾನ್ಸೇ ಇಲ್ಲ. ಯಾಕಪ್ಪ ಅಂದ್ರೆ ಇವತ್ತು ನಡೀತಿರೋದು ಎಂಟೈರ್ ವರ್ಲ್ಡ್ ಅಲ್ಲಿ ಇದು ಚೈನ್ ಲಿಂಕ್. ನೀವು ಯಾವುದೇ ತಗೊಳ್ರಿ, ಲೈಕ್ ಇಲ್ಲಿ ಫಾರ್ ಎಕ್ಸಾಂಪಲ್ ಲೋಕಲ್ MLA ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಇನ್ನೊಂದಿರ್ಲಿ, ಇಲ್ಲಿ ಗೆದ್ರೆ ಮುಂದಿಂದು 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 ಅದು ಚೈನ್ ಲಿಂಕ. ಇಲ್ಲಿಗೂ ಅಲ್ಲಿಗೂ ಸಂಬಂಧ ಇದೆಯೋ ಇಲ್ಲೋ? ನಮ್ಮ ಗ್ರಾಮದಿಂದ ಹಿಡ್ಕೊಂಡು ಡೆಲ್ಲಿವರೆಗೂ ಸಂಬಂಧ ಇದೆಯೋ ಇಲ್ಲೋ? ಅದಕ್ಕೆ ಚೈನ್ ಲಿಂಕ್ ಅಂತಾರ, ಇನ್ನೇನಂತಾರೆ? ಚೈನ್ ಲಿಂಕ್ ನೆಟ್ವರ್ಕ್ 100%. ಫಾರ್ ಎಕ್ಸಾಂಪಲ್ ಇವತ್ತಿನ ದಿನ ನನ್ನ ಹೆಸರು ರಾಘವೇಂದ್ರ, ನಾನು ಇನಿಷಿಯಲ್ ಹಿಡ್ಕೊಂತೀನಿ. ಯಾರ್ದು? ವಿಜಯ್ ಕುಮಾರ್ ಅಪ್ಪಾಜಿ ವಿ, ರಾಘವೇಂದ್ರ ವಿ, ಚೈನ್ ಲಿಂಕ್. ನೀವು ಅದನ್ನೇ ಬೇರೆ ಇಟ್ಕೊಂಡ್ರೇನಾಗುತ್ತೆ? ನಾವು ಅದನ್ನೇ ಹೇಳ್ತಿರೋದು. ಯಾಕೆ ನಗದು ಅಂತ ಚೈನ್ ಲಿಂಕ್ ಅಂದ ತಕ್ಷಣ ಯಾಕೆ ಹೆದರೋದು ಅಂತ ನಾನು ಹೇಳ್ತೀನಿ. ಚೈನ್ ಲಿಂಕ್ ಬಿಸ್ನೆಸ್ ಸರ್ ಅಂದ್ರೆ, ಹೌದಲ್ಲ ಚೈನ್ ಲಿಂಕ್ ಸರ್ ಇದು. ಯಾಕೆ ನಿನ್ ಚೈನಲ್ಲಿ ಇದೆಯೋ ಇಲ್ಲೋ? ನಿನ್ ಚೈನಲ್ಲಿ ಇದ್ರೆ ಚೈನ್ ಲಿಂಕ್ ಮಾಡು. ನಿನ್ನ ಚೈನ್ ಲಿಂಕ್ ಅಲ್ಲಿ ಇನಿಷಿಯಲ್ ಇಲ್ಲ ಅಂದ್ರೆ ಅದು ನಿಮ್ಮಂತವರಿಗಲ್ಲ ಬಿಸ್ನೆಸ್, ಅದು ನಿಮ್ಮಂತವ್ರಿಗೆ ಬಿಸ್ನೆಸ್ ಅಲ್ಲ ಅದು, ಅಫ್ಕೋರ್ಸ್. ಅಂಡ್ ಇದು ಪಾರ್ಟ್ ಟೈಮ್ ಇನ್ಕಮ್ ಬರುತ್ತೆ. ಈ ತರದ್ದೆಲ್ಲ ಜನ ಹೇಳ್ತಾರೋ ಹೇಳಲು? ಹೇಳ್ತಿದಾರಲ್ಲ. ಬಟ್ ನಾನು ಹೇಳ್ತೀನಿ, ದೊಡ್ಡವ್ರು ಏನ್ ಹೇಳ್ತಿದಾರೆ ಕೇಳಲ್ವಾ? ಜಸ್ಟ್ ಒಂದು 4-5 ಸ್ಲೈಡ್ಸ್ ಇದೆ. ಆ ಸ್ಲೈಡ್ಸ್ ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ. ಬಿಲ್ ಗೇಟ್ಸ್ ಏನ್ ಹೇಳ್ತಿದ್ದಾರೆ? ಯಾರಾದ್ರೂ ಓದ್ಬೋದಾ? ಇಫ್ ಐ ವುಡ್ ಬಿ ಗಿವನ್ ಎ ಚಾನ್ಸ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್, ಐ ವುಡ್ ಚೂಸ್. ಇವ್ರಿಗೆ ತಲೆ ಕೆಟ್ಟಿದಲ್ಲ. ಮೈಕ್ರೋಸಾಫ್ಟ್ ಓನರ್ ಮಿಲಿಯನ್ ಅಲ್ಲ ಬಿಲಿಯನ್ಸ್ ಟುಗೆದರ್ ಎವ್ರಿ ಡೇ ದುಡಿಯುವಂತ ವ್ಯಕ್ತಿ ಹೇಳ್ತಾರೆ, ಇಫ್ ವುಡ್ ಹ್ಯಾವ್ ಸ್ಟಾರ್ಟ್ ಒನ್ಸ್ ಅಗೇನ್ ಹಿ ವಾಂಟ್ ಟು ಚೂಸ್. ಯಾಕೆ ಇವ್ರಿಗೆ ಲೈಕ್ ಆಗುತ್ತೆ? ನೆಟ್ವರ್ಕ್ ಮಾರ್ಕೆಟಿಂಗ್. ನೆಕ್ಸ್ಟ್ ಲೈನ್. ಇವ್ರು ಯಾರು ಗೊತ್ತಾ? ಬಿಲ್ ಕ್ಲಿಂಟನ್ ಗೊತ್ತಿಲ್ಲ? US ಎಕ್ಸ್ ಪ್ರೆಸಿಡೆಂಟ್. ಸೊ ಇವರು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾರೆ. ಎಂಟೈರ್ ಒಂದು ಕಂಟ್ರಿಯ ಸ್ಟ್ರೆಂತ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಿದ್ದಾರೆ. ಎಕ್ಸ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಹೇಳ್ತಿರೋದು, he likes network marketing, he love network marketing. ಅಮೆರಿಕನ್ಸ್ ಎಷ್ಟೋ ಜನದ ಡ್ರೀಮ್ ಫುಲ್ಫಿಲ್ ಮಾಡಿರೋದು ಯಾವ ಕಡೆಯಿಂದ? ನೆಟ್ವರ್ಕ್ ಮಾರ್ಕೆಟ್ ಕಡೆಯಿಂದ. ನೆಕ್ಸ್ಟ್ ಲೈನ್. Les Brown, motivation speakers and TV personalities. Network marketing has produced more millionaires than any other industry in history in the world. ಅಡ ಪ್ರಪಂಚದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಮಿಲಿಯನಿಯರ್ಸ್ ನೆಟ್ವರ್ಕ್ ಮಾರ್ಕೆಟ್ಗಿಂತ ಬೇರೆ ಇಂಡಸ್ಟ್ರಿಯಲ್ಲಿ ದುಡಿಯೋದು ಕಡಿಮೆ, ಲೈಕ್ ಬರೋದು ಕಡಿಮೆ. ಹೈಯೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಹೈಯೆಸ್ಟ್ ಮಿಲಿಯನಿಯರ್ಸ್ ಪ್ರೊಡ್ಯೂಸ್ ಮಾಡುವಂತ ಒನ್ ಅಂಡ್ ಓನ್ಲಿ ಇಂಡಸ್ಟ್ರಿ ಅಂದ್ರೆ ಯಾವುದು? ಇವ್ರು ಸ್ಕ್ಯಾಮ್ ಅನ್ಸಲ್ಲ, ಇವ್ರಿಗೆ ಚೈನ್ ಲಿಂಕ್ ಅನ್ಸಲ್ಲ. ನೆಕ್ಸ್ಟ್ ಲೈನ್. ಟೋನಿ ಬ್ಲೇರ್, ಎಕ್ಸ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಪ್ರೈಮ್ ಮಿನಿಸ್ಟರ್, ಎಸ್, former Prime Minister of Great Britain. Network marketing is a tremendous contribution to overall prosperity of the economy. ಸಣ್ಣ ನೋಡ್ರಿ ಅಣ್ಣ, ಏನಂತ 2015ರಲ್ಲಿ
15ವರೆಗೂ ನಾನು MBA ಮುಗಿಸ್ಕೊಂಡು 6 ವರ್ಷ ಕೆಲಸ ಮಾಡಿದ್ರು ನಂದು ಇನ್ಕಮ್ ಇತ್ತು 30,000 40,000. ಗೌರ್ಮೆಂಟಿಗೆ ದೇವ್ರೊಳಗೂ ಟ್ಯಾಕ್ಸ್ ಕಟ್ತಿದ್ದಿಲ್ಲ. ಯಾಕೆ ಹೇಳ್ರಿ? ಡೀಸೆಲ್ ಅಲ್ಲ, ಗೌರ್ಮೆಂಟ್ದವ್ರು ಸಬ್ಸಿಡಿ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಲಕ್ಷದವರೆಗೂ ಫ್ರೀ? 5 ಲಕ್ಷ. 5 ಲಕ್ಷದವರೆಗೂ ನೀವು ಕಟ್ಟಕ್ಕೆ ಹೋಗ್ಬಿಡೋಣ ಅಂತ. 5 ಲಕ್ಷ ಕ್ರಾಸ್ ಆಗಲ್ಲ, ನಾನು ಕಟ್ಟಲ್ಲ. ಯಾವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಚೂಸ್ ಮಾಡಿದ್ವಿ, 1 ವರ್ಷ 2 ವರ್ಷ ಓಕೆ. ಯಾವಾಗ 3ನೇ ವರ್ಷ ಶುರು ಆಯ್ತು, 1 ಲಕ್ಷ 1.5 ಲಕ್ಷ 2 ಲಕ್ಷ ಇನ್ಕಮ್ ಶುರು ಆಯ್ತು, ಡೈಲಿ ಟ್ಯಾಕ್ಸ್ ಕಟ್ತಾ ಇದೀವಿ. ಲಾಸ್ಟ್ ಮಂತ್ 38,000, ಲಾಸ್ಟ್ ಇಯರ್ ಕಟ್ಟಿದ್ದೀನಿ ನಿಯರ್ಲಿ 1.5 lakh. ಈ ವರ್ಷ ಕಟ್ತೀನಿ ನಿಯರ್ಲಿ 3.5 lakh. ನೆಕ್ಸ್ಟ್ ಇಯರ್ ಕಟ್ತೀನಿ ನಿಯರ್ಲಿ 8 to 10 lakhs. ಬರೀ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ನಮ್ಮ ಎಕಾನಮಿ ಏನ್ ಯೋಚನೆ ಮಾಡ್ತಿದೀವಿ? ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದೀಯ ನೀನು? ನಮ್ಮ ಜನ ಹೇಳೋದು, ನಮ್ಮ ಹುಡುಗರು. ಎಕ್ಸಲೆಂಟ್. ರಾಬರ್ಟ್ ಕಿಯೋಸಾಕಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇವನ್ ಪೀಪಲ್ ಟು ಮಿನಿಮಮ್ ರಿಸ್ಕ್ ಅಲ್ಲಿ, ಲೋ ರಿಸ್ಕ್ ಅಲ್ಲಿ, ಓಕೆ, ಅಂಡ್ ವೆರಿ ಲೋ ಫಿನಾನ್ಷಿಯಲ್ ಕಮಿಟ್ಮೆಂಟ್. ನೀವು ಇವತ್ತಿನ ದಿನ ಬಂದು 1,000 ರೂಪಾಯಿ ಹಾಕಿ ಏನು ಬಂದಿದ್ದೀರಲ್ಲ, ವೆರಿ ಲೋ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಅಲ್ಲಿ ಓನ್ ಇನ್ಕಮ್ ಜನರೇಟಿಂಗ್ ಅಸೆಟ್. ಸಿ, ಒನ್ ಆಫ್ ದ ಬೆಸ್ಟ್ ರಿಟರ್ನ್ ಕೊಡುವಂತಹ ಸಿಸ್ಟಮ್ ಯಾವುದು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್. ಡಿಯರ್ ಫ್ರೆಂಡ್ಸ್, ರಾಬರ್ಟ್ ಕಿಯೋಸಾಕಿ ಹೇಳ್ತಿದ್ದಾರೆ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಒಂದು ಬುಕ್ ಬರೆದಿದ್ದಾರೆ. ಎಂಟೈರ್ ವರ್ಲ್ಡ್ ಅಲ್ಲಿ ಮಿಲಿಯನ್ಸ್ ಟುಗೆದರ್ ಬುಕ್ ನ ಸೋಲ್ಡ್ ಔಟ್ ಆಗಿದೆ. ಇವ್ರು ಹೇಳ್ತಿರೋದು ಒಂದೇನಪ್ಪ ಅಂದ್ರೆ, ಎಂಟೈರ್ ವರ್ಲ್ಡ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ತಗೊಬೇಕು ಅಂದ್ರೆ ಕೆಲವೊಂದು ಉದ್ಯೋಗಗಳಿದಾವೆ. ಲೈಕ್ ನಿಮ್ಮ ಮನೆಯಲ್ಲಿ ಅಸೆಟ್ ಇರಬೇಕು, ನೀವು ಅಪ್ಪ ಅಮ್ಮ ಮಾಡಿರೋದು ಸಿಕ್ಕಾಪಟ್ಟೆ ಆಸ್ತಿ ಇರಬೇಕು, ಇಲ್ಲ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು ಅಂತಂದು ಇವ್ರು ಹೇಳ್ತಿದ್ದಾರೆ. ಚಪ್ಪಾಳೆ ಹೊಡೆಯಂಗಿಟ್ಟು ಎಲ್ಲರೂ ಹೊಡಿದ್ವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಸ್ಟೀಫನ್ ಕೋಹೆನ್, ಐ ಥಿಂಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಹ್ಯಾಸ್ ಕಮ್ ಆಫ್ ಫೇಸ್. It's become the independence of millions of people. See, 100% millions of people entrepreneur ಆಗಿ ಮಾಡುವಂತ ಒನ್ ಅಂಡ್ ಓನ್ಲಿ ಇಂಡಸ್ಟ್ರಿ ಯಾವುದು? ನೆಟ್ವರ್ಕ್ ಮಾರ್ಕೆಟಿಂಗ್. ನೆಕ್ಸ್ಟ್, ಈ ತರ ಸಾಕಷ್ಟು ಜನ ಇದಾವೆ. ಬ್ರೆಂಟ್ ಟ್ರೇಸಿ ಅಂತ ಇದ್ದಾರೆ, ಮೋಟಿವೇಶನಲ್ ಸ್ಪೀಕರ್ಸ್ ಅಂಡ್ ಹೆರಿಡೆಂಟ್. ಅಡ್ವಾಂಟೇಜಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ ಕೇಸ್ ಎಂಟ್ರಿ, ಲೋ ರಿಸ್ಕ್ ಅಂಡ್ ಲೋ ಸ್ಟಾರ್ಟ್ಅಪ್ ಕಾಸ್ಟ್. ಆಲ್ಮೋಸ್ಟ್ ಎವ್ರಿಥಿಂಗ್ ಎಲ್ಸ್ ಹ್ಯಾಸ್ ವೆರಿ ಹೈ ರಿಸ್ಕ್. ಹೊರಗಡೆ ನಾವು ಏನೇ ಮಾಡಕ್ ಹೋದ್ರು ಹೈ ರಿಸ್ಕ್ ಇರುತ್ತೆ, ಹೈ ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಟ್ ಇಲ್ಲಿ ಲೋ ರಿಸ್ಕ್, ಲೋ ಇನ್ವೆಸ್ಟ್ಮೆಂಟ್, ಲೋ ಫೈನಾನ್ಷಿಯಲ್ ಕಮಿಟ್ಮೆಂಟ್, ಬಟ್ ರಿಟರ್ನ್ಸ್ ಸಿಕ್ಕಾಪಟ್ಟೆ ಇರುತ್ತೆ ಅಂತಂದು ಹೆರಿಡೆಂಟ್ ಹೇಳ್ತಿದ್ದಾರೆ. ಜಾಕ್ ಕ್ಯಾನ್ಫೀಲ್ಡ್ ಹೇಳ್ತಿರೋದು, ಲೈಕ್ ಬೆಸ್ಟ್ ಸೆಲ್ಲಿಂಗ್ ಆಥರ್ ಅಂಡ್ ಸಕ್ಸಸ್ ಕೋಚ್. ಸೊ ಇವರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆನೇ ಒನ್ ಆಫ್ ದ ಬೆಸ್ಟ್ ಅಂತಾನೆ ಸಕ್ಸಸ್ಫುಲ್ ಪರ್ಸನ್ಗಳು ಇಲ್ಲಿ ಸಾಕಷ್ಟು ಬರ್ತಾರೆ ಅಂತಂದು ಹೇಳಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಇವ್ರು ಯಾರು ಗೊತ್ತಾ? ಡೊನಾಲ್ಡ್ ಟ್ರಂಪ್, billionaire investors and the best selling author. He is also Prime Minister, ex-Prime Minister of America. If for starting over today, I would make millions in the network marketing industry anta karidare. He is the first businessman, ಆಮೇಲೆ president ಆದ್ರು. Dear friends, next, APJ Abdul Kalam sir ಹೇಳಿದ್ದು, network marketing is the fastest growing business of 21st century which must be joined by every young man and woman globally, otherwise you can never get the best of your youth days. Dear friends, ಇದು ಅಬ್ದುಲ್ ಕಲಾಂ ಸರ್ ಹೇಳಿರೋದು. ಡಿಯರ್ ಫ್ರೆಂಡ್ಸ್, ಒಂದು ಹೇಳ್ತೀನಿ, ನಮ್ಮ ಜನಗಳಿಗೆ ಕೇಳಕ್ಕೆ ಹೋದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಂಗೆ ಹಿಂಗೆ ಇದೆಲ್ಲ ಆಗಲ್ಲ ಅದು ಇದು ಅಂತಿದ್ದಾರೆ. ಬಟ್ ಇವರೆಲ್ಲ ಹೇಳ್ತಿರೋದೇ ಬೇರೆ ಇದೆ. ನಾನು ನಮ್ಮ ಜನಗಳದ್ದು ನಂಬನ್ನ, ಇವ್ರದ್ದು ನಂಬನ್ವಾ? ಯಾರ್ದು 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 ಯಾರ್ದು? ನಾವು ಜನಗಳು ನಂಬಿದ್ವಿ ಅಂದ್ರೆ ಏನಾಗುತ್ತೆ, 100% ಅವ್ರಾಗ ನಾವು ಆಗ್ಬಿಡ್ತೀವಿ. ಸವಾಸ ದೋಷ. ಓಕೆ, 100% ನಾವು ಇವ್ರನ್ನ ನಂಬನ. ಯಾಕಪ್ಪ ಅಂದ್ರೆ ಇವರು ಲೈಫಲ್ಲಿ ಸಾಕಷ್ಟು ಸ್ಟಡಿ ಮಾಡಿ 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 ಒಂದೇನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಸೊ 100% ಯಾವಾಗ ಇವ್ರಿಗೆ ನಾವು ಫೋಕಸ್ ಮಾಡ್ತಾ ಬರ್ತೀವೋ 100% ನಮಗೂ ರಿಸಲ್ಟ್ಸ್ ಸಿಗ್ತಾ ಬರುತ್ತೆ. ಫ್ರೆಂಡ್ಸ್, ವೈ ನೆಟ್ವರ್ಕ್ ಮಾರ್ಕೆಟಿಂಗ್? ಸಿ, ಫಸ್ಟ್ ಒನ್, ತುಂಬಾ ಜನ ಇಲ್ಲಿ ಹೇಳ್ತಾ ಇದ್ರು ಪ್ಯಾಸಿವ್ ಇನ್ಕಮ್. ಏನ್ ಪ್ಯಾಸಿವ್ ಇನ್ಕಮ್ ಅಂದ್ರೆ? ಹೇಳ್ತೀನಿ ಕೇಳ್ರಿ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದೀರಿ. ಸೊ ಪ್ಯಾಸಿವ್ ಇನ್ಕಮ್ ಅಂದ್ರೆ ಎಲ್ಲರೂ ಕೇಳಿಸ್ತಿದ್ಯಾ? ಎಸ್, ಹಿಂದ್ಗಡೆ. ಪ್ಯಾಸಿವ್ ಇನ್ಕಮ್ ಅಂದ್ರೆ
ಆಟೋ ಪೈಲಟ್ ಮೋಡ್ ಅಂತ ಇರುತ್ತಂತ ಫ್ಲೈಟಲ್ಲಿ. ಎಲ್ಲಿ? ಫ್ಲೈಟಲ್ಲಿ. ಒಂದ್ಸಲ ಹತ್ತಿರ ಗೊತ್ತಾಗುತ್ತೆ. ಆಟೋ ಪೈಲಟ್ ಮೋಡ್ ಅಂದರೆ ಫಾರ್ ಎಕ್ಸಾಂಪಲ್ ಪೈಲಟ್ ಇರ್ತಾನೆ. ಓಕೆ, ಸೊ ಏನಾಗುತ್ತೆ, ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ಮೇಲ್ಗಡೆ ತಗೊಂಡು ಹೋಗ್ಬೇಕಾದ್ರೆ ಓಕೆ ಏನಾಗುತ್ತೆ, 100% ಫೋಕಸ್ ಮಾಡ್ತಾನೆ, 100% ಕಾನ್ಸಂಟ್ರೇಟ್ ಮಾಡ್ತಾನೆ ಪೈಲಟ್. ಒಂದ್ಸಲ ಮೇಲ್ಗಡೆ ಹೋದ್ಮೇಲೆ ಓಕೆ ಒಂದು ಸ್ಟೇಬಲ್ ಇದಕ್ಕೆ ಹೋಗ್ತಾನೆ, ಹೋದ್ಮೇಲೆ ಪೈಲಟ್ ಏನ್ ಮಾಡ್ತಾನೆ, ಫೋಕಸ್ ಮಾಡಲ್ಲ, ಅದು ಆಟೋಮೆಟಿಕ್ ರನ್ ಆಗ್ತಿರುತ್ತೆ. ಓಕೆ, ಒಂದು ಬಟನ್ ಇರುತ್ತೆ ಆಟೋ ಪೈಲಟ್ ಮೋಡ್ ಅಂತಂದು, ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಸೇಮ್ ಡೈರೆಕ್ಷನ್ ಅಂದ್ರೆ ಯಾವ ಡೈರೆಕ್ಷನ್ಗೆ ಹೋಗ್ಬೇಕು ಅದೇ ಡೈರೆಕ್ಷನ್, ಸೇಮ್ ಸ್ಪೀಡ್ ಮೇಂಟೈನ್ ಆಗ್ತಿರುತ್ತೆ. ಈವನ್ ಪೈಲಟ್ 10-15 ನಿಮಿಷ 20 ನಿಮಿಷ ನಿದ್ದೆ ಮಾಡಿದ್ರು ದೇರ್ ಇಸ್ ನೋ ಎನಿ ಪ್ರಾಬ್ಲಮ್, ಆಟೋಮೆಟಿಕ್ ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ಆಟೋ ಪೈಲಟ್ ಮೋಡ್ ಅಂತ ಕರಿತೀವಿ. ಡಿಯರ್ ಫ್ರೆಂಡ್ಸ್, ಇಲ್ಲಿ ಪೈಲಟ್ ನಿದ್ದೆ ಮಾಡ್ತಿದ್ದಾನೆ, ಫಿರ್ ಬಿ ಸೇಮ್ ಸ್ಪೀಡ್ ಅಲ್ಲಿ ಹೋಗ್ತಿದೆಯಲ್ಲ, ಹೋಗ್ತಿದೆಯೋ ಹೋಗ್ತಿಲ್ಲ? ಓಕೆ, 100% ನಮ್ಮ ಬಿಸ್ನೆಸ್ ವರ್ಷ 2 ವರ್ಷ 3 ವರ್ಷ ಮಾಡ್ತೀವಿ, ಒಂದು ಟೀಮ್ ನ ಡೆವಲಪ್ಮೆಂಟ್ ಮಾಡ್ತೀವಿ. ನಮ್ಮ ಸಲುವಾಗಿ ನಮ್ಮ ಟೀಮ್ ಅಲ್ಲಿ ಮಲ್ಟಿಪಲ್ ಹ್ಯಾಂಡ್ಸ್, ಅರ್ಥ ಮಾಡ್ಕೊಳ್ರಿ, ಮಲ್ಟಿಪಲ್ ಹ್ಯಾಂಡ್ಸ್, ಮಲ್ಟಿಪಲ್ ಏರಿಯಾದಲ್ಲಿ ಮಲ್ಟಿಪಲ್ ಟೈಮ್. ಅರ್ಥ ಮಾಡ್ಕೊಳ್ರಿ. ಪ್ಯಾಸಿವ್ ಇನ್ಕಮ್ ಅಂದ್ರೆ ನಾನು ಸುಮ್ಮನೆ ಕುತ್ಕೊಂಡ್ರು ದುಡ್ಡು ಬರೋ ಇಲ್ಲ, ಚಾನ್ಸೇ ಇಲ್ಲ. ಸುಮ್ಮನೆ ಕುತ್ಕೊಂಡ್ರೆ ದುಡ್ಡು ಯಾಕ್ರಿ ಬರುತ್ತೆ? ಚಾನ್ಸೇ ಇಲ್ಲ. ಕೇಳ್ರಿ, ನಮ್ಮ ಸಲುವಾಗಿ ಮಲ್ಟಿಪಲ್ ಹ್ಯಾಂಡ್ಸ್, ಮಲ್ಟಿಪಲ್ ಏರಿಯಾದಲ್ಲಿ ಮಲ್ಟಿಪಲ್ ಟೈಮ್ ಯಾವಾಗ ವರ್ಕ್ ಆಗುತ್ತೋ, ನಾಳೆ ನಿಮ್ಮ ಎಫರ್ಟ್ ಕಡಿಮೆ ಇರಲಿ ಅಥವಾ ಸೇಮ್ ಇರಲಿ, ಇನ್ಕಮ್ ಮಾತ್ರ ಕಡಿಮೆ ಆಗಲ್ಲ, ಸೇಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಬರ್ತಿಲ್ಲ? ಅರ್ಥ ಆಗ್ತಿದೆಯಾ? ಸೊ MLM ಅಲ್ಲಿ ಪ್ಯಾಸಿವ್ ಇನ್ಕಮ್ ಬರುತ್ತೆ, ಬಟ್ ಹೊರಗಡೆನೂ ಪ್ಯಾಸಿವ್ ಇನ್ಕಮ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ರು ಯಾರೋ ಒಬ್ರು ಇದ್ದಾರೆ. ಓಕೆ, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡಿದಾರೆ, ಒಂದು 50-100 ಬಾಡಿಗೆ ಮನೆ ಕೊಟ್ಟಿದ್ದಾರೆ. ಒಂದೊಂದು ಬಾಡಿಗೆ ಮನೆ 5,000, 8,000, 10,000 ಬಾಡಿಗೆ. 100 ಮನೆಗೆ ಹೆಚ್ಚು ಕಮ್ಮಿ ಎಷ್ಟಾಯ್ತು? 50 ಮನೆಗೆ ಎಷ್ಟಾಯ್ತು? 10 ಮನೆಗೆ ಹೆಚ್ಚು ಕಮ್ಮಿ 1 ಲಕ್ಷ. 50 ಮನೆಗೆ ಹೆಚ್ಚು ಕಮ್ಮಿ. ಇಂದ MLM ಬಿಸ್ನೆಸ್ ಟು ಅರ್ನ್ ಪ್ಯಾಸಿವ್ ಇನ್ಕಮ್. ಹೆಚ್ಚು ಕಡಿಮೆ ಎಂಟೈರ್ ವರ್ಲ್ಡ್ ಅಲ್ಲಿ ಈಗ 50 ಲಕ್ಷ ಜನ ಪ್ಯಾಸಿವ್ ಇನ್ಕಮ್ ತಗೊಂತಿದ್ದಾರೆ. ಇಲ್ಲಿರೋರೆಲ್ಲರೂ ಪ್ಯಾಸಿವ್ ಇನ್ಕಮ್ ತಗೊಂತಿಲ್ಲ, ಇನ್ನು ನೀವು ತಗೊಳೋರು ಆಗ್ಬೇಕೀಗ. ಹೌದಾ? ಪ್ಯಾಸಿವ್ ಇನ್ಕಮ್ ಬರಬೇಕು ಅಂದ್ರೆ ನಂತರ ಕೆಲಸ ಮಾಡೋರು ಟೀಮ್ ಅಲ್ಲಿ 100 ಜನ, 200 ಜನ, 500 ಜನ, 1000 ಜನ. 2015ರಲ್ಲಿ ಜಾಯ್ನ್ ಆಗಿದ್ದು ನಾನು ಒಬ್ಬನೇ ನಮ್ಮ ಡಿಸ್ಟಿಕ್ ಅಲ್ಲಿ. ಅದಾದ್ಮೇಲೆ 4 ಜನ ಜಾಯಿನ್ ಮಾಡಿಸಿದೆ, ನಾವು 5 ಜನ ಆದ್ವಿ. ಆ 4 ಜನದಿಂದ 40 ಜನ, 4,000 ಜನ, 40,000 ಜನ. ಇವತ್ತಿನ ದಿನ ನಾನು ಹೇಳ್ತಿರೋದು ಆ 40,000 ಜನ, 50,000 ಜನ ಪರ್ ಡೇ 2 ಅವರ್ಸ್ ವರ್ಕ್ ಮಾಡಿದ್ರು ಟೋಟಲ್ ನನಗೆ ವರ್ಕಿಂಗ್ ಅವರ್ ಆಗುತ್ತೆ 1 lakh. ಹೌದಾ? 1 ಲಕ್ಷ ಅವರ್ ಪರ್ ಡೇ ನನಗೆ ಕೆಲಸ ಆಗುತ್ತೆ ಪ್ಯಾಸಿವ್. ಆ 50,000 ಜನ ಎಲ್ಲರೂ ಗದಗ ಡಿಸ್ಟಿಕ್ ಅಲ್ಲೇ ಇದ್ದಾರಾ? ಇಲ್ಲ. 100% ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಇದ್ದಾರೆ, ಕೆಲವೊಂದು ಸ್ವಲ್ಪ ನಾರ್ತ್ ಇಂಡಿಯಾದಲ್ಲೂ ಇದೆ. ಸೊ ಅವ್ರವ್ರ ಏರಿಯಾದಲ್ಲಿ ಮಲ್ಟಿಪಲ್ ಹ್ಯಾಂಡ್, ಮಲ್ಟಿಪಲ್ ಟೈಮ್ ಅಂಡ್ ಮಲ್ಟಿಪಲ್ ಏರಿಯಾದಲ್ಲಿ ಯಾವಾಗ ವರ್ಕ್ ಆಗುತ್ತೋ ಅವಾಗ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್. ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಬಂದು 10 ವರ್ಷ ಆಯ್ತು. 10 ವರ್ಷ ಅಲ್ಲ, 20 ವರ್ಷ ಅಲ್ಲ, ನನಗೆ ನೀವು ಎಷ್ಟು ವರ್ಷ ಆಯ್ತು ಬೇಡ, ಎಷ್ಟು ವರ್ಷ ರೈಟ್ ವರ್ಕ್ ಮಾಡಿದ್ರಿ ಇಂಪಾರ್ಟೆಂಟ್. ಆಗುತ್ತಾ? ಅರ್ಥ ಆಗ್ತಿದೆಯಾ? ಒಂದು ಪ್ಯಾಸಿವ್ ಇನ್ಕಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ ಸಿಗುತ್ತೆ. ನೆಕ್ಸ್ಟ್ established women empowerment. Dear friends, during the year 2013 it is estimated that it has employed around 3.4 million female as distributor in MLM. ಜನ ಲೇಡಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅಂತಂದು ಒಂದು ಸರ್ವೆ ಕೊಟ್ಟಿದೆ. ಅಕಾರ್ಡಿಂಗ್ ಟು 2013 ಇದು 2013 ಲೇಟೆಸ್ಟ್ ನಮಗೆ ಸಿಕ್ಕಿಲ್ಲ, ನಾನು ಹಾಕಿಲ್ಲ ಇಲ್ಲಿ. 2013. ಡಿಯರ್ ಫ್ರೆಂಡ್ಸ್,
ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಶುರು ಆಗಿದ್ದು ಲೇಡೀಸ್ ಇಂದಾನೆ. ಈಗ ಲೇಡೀಸ್ ಕೋಟಾ ಇದೆ, ಎಲ್ಲೇ ಹೋದ್ರು ಇಷ್ಟು ಪರ್ಸೆಂಟೇಜ್ ಅಂತ. ಎಷ್ಟು ಪರ್ಸೆಂಟೇಜ್? ಎಷ್ಟು ಎಷ್ಟು 34% ಇದೆ. ಅಫ್ಕೋರ್ಸ್ ನಾನು ಕೆಲವೊಂದು ತೋರಿಸ್ತೀನಿ. ಇಲ್ಲಿ ಕೆಥಲೈನ್ ಡಿಗಲ್ ಮ್ಯಾನ್, ಓಕೆ, 25 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಮೇಡಮ್. ಓಕೆ, 7 ಫಿಗರ್ ಅಂದ್ರೆ ಆಲ್ಮೋಸ್ಟ್ 10 lakh ಅಮೇರಿಕನ್ ಡಾಲರ್, ಸಾರಿ 10 lakh ಅಮೇರಿಕನ್ ಡಾಲರ್ ಪರ್ ಮಂತ್ ಇನ್ಕಮ್ ತಗೊಂತಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲೆಲ್ಲ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾನು ನೋಡ್ತಾ ಇದ್ದೀವಿ. ಕಿಮ್ಮಿ ಬ್ರೂಕ್. ನೆಕ್ಸ್ಟ್ 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 ಥರ್ಡ್ ಒನ್, ಅಪರ್ಚುನಿಟೀಸ್ ಫಾರ್ SMEs. SMEs ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈನರ್ ಅಂತ ಕರಿತೀವಿ. ಡಿಯರ್ ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ ಯಾರಿಗೆಲ್ಲ ಹೆಲ್ಪ್ ಆಗ್ತಾ ಇದೆ? ಮೊದಲನೇದು ಏನು? ಪ್ಯಾಸಿವ್ ಇನ್ಕಮ್. ಓಕೆ, ಸೆಕೆಂಡ್ ಒನ್ ವುಮೆನ್ ಎಂಪವರ್ಮೆಂಟ್. ಮೂರನೇದು SMEs ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್. ಡಿಯರ್ ಫ್ರೆಂಡ್ಸ್, ಈಗ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಆಗಬೇಕು ಅಂದ್ರೆ ಇವರಿಗೆಲ್ಲರಿಗೂ ಹೆಲ್ಪ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಕಂಟೆಂಟ್ ಮಾರ್ಕೆಟಿಂಗ್. ಫಾರ್ ಎಕ್ಸಾಂಪಲ್ ನಿಮಗೆ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ ಅಥವಾ ಇನ್ಸ್ಟಾದಲ್ಲಿ ಕಂಟೆಂಟ್ ಬರುತ್ತಲ್ಲ, ಅದನ್ನ ಮಾಡೋಕ್ಕೆ, ಪ್ರಮೋಷನ್ ಮಾಡೋಕ್ಕೆ ಕೆಲವೊಂದು ಮಾರ್ಕೆಟಿಂಗ್ ಇರುತ್ತೆ. ಅವರು ಡೆವಲಪ್ ಆಗ್ತಿದ್ದಾರೆ. ಮೊಬೈಲ್ ಅಪ್ಲಿಕೇಶನ್, ನಾವು ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದೀವ, ಸೊ ಅವರು ಡೆವಲಪ್ಮೆಂಟ್ ಆಗ್ತಾರೆ. ಡಿಯರ್ ಫ್ರೆಂಡ್ಸ್, ನಾನು ಇಲ್ಲಿ ಹೇಳ್ತಿರೋದು ಎಂಪ್ಲಾಯ್ಮೆಂಟ್ ಜನರೇಷನ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಟೆಕ್ನಿಕಲ್ ವರ್ಕ್ ಆಗೋದಾಗಿರ್ಬೋದು, ಬ್ಯಾಕ್ ಆಫೀಸ್ ಎಂಪ್ಲಾಯೀಸ್ ಆಗಿರ್ಬೋದು. ನೆಕ್ಸ್ಟ್ ಪ್ರಿಂಟಿಂಗ್ ಅಂಡ್ ಡಿಸೈನರ್ಸ್ ಅಲ್ಲಿ ಹೆಲ್ಪ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಫ್ರಾಂಚೈಸಿಸ್, ಫಾರ್ ಎಕ್ಸಾಂಪಲ್ ವಿನಿಫಿನಿತ್ ಫ್ರಾಂಚೈಸಸ್ ಎಷ್ಟಿದಾವೆ ಸೌತ್ ಇಂಡಿಯಾದಲ್ಲಿ? ಮೋರ್ ದೆನ್ 300+. ಅವರು ವಿನಿಫಿನಿತ್ ನಂಬಿದ್ದಾರೆ, ವಿನಿಫಿನಿತ್ ಅವರಿಗೂ ನಂಬಿದೆ. ಅಟ್ಲೀಸ್ಟ್ ಅವ್ರಿಗೆ 15,000, 20,000, 25,000, 50,000 ಏನೋ ಒಂದು ಸಿಗ್ತಾ ಇದೆಯಾ ಪರ್ ಮಂತ್. ಓಕೆ, ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ. ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಟ್ರಾನ್ಸ್ಪೋರ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ಟು ಹೊರಗಡೆ ನಾವೇನಾದ್ರೂ ಫ್ಲಾಕ್ಸ್ ಆಯಿಲ್ ಕೊಡಿ ಅಂತಂದ್ರೆ ನಮಗೆ ಎಲ್ಲಿ ಸಿಗುತ್ತೆ? ನಮಗೆ ಎಲ್ಲಿ ಯಾವ ಮೆಡಿಕಲ್ ಶಾಪಲ್ಲೂ ಸಿಗಲ್ಲ, ಎಲ್ಲಿ ಸಿಗಲ್ಲ. ಬಟ್ ಫ್ಲಾಕ್ಸ್ ಆಯಿಲ್ ಡೆವಲಪ್ ಆಗ್ತಿರೋದು ಥ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್. ಬಟ್ ಇಲ್ಲಿ ಉದ್ದಾರ ಮ್ಯಾನುಫ್ಯಾಕ್ಚರರು ಉದ್ದಾರ ಆದ್ರ ಫ್ಲಾಕ್ಸ್ ಆಯಿಲ್ ಮಾಡೋರು, ಆಮ್ಲಾ ಮಾಡೋರು, ಅಲೋವೆರಾ, ಕೊಲೆಸ್ಟ್ರಾಲ್ ಮಾಡೋರು. ನೀವು ಹೊರಗಡೆ ಹೋಗಿ ಎಲ್ಲ ಅರ್ಜಿನೈನ್ ಕ್ಯಾಪ್ಸೂಲ್ ಕೊಡಿ, ಸಿಗಲ್ಲ, ಚಾನ್ಸೇ ಇಲ್ಲ. ಕೆಲವೊಂದು ಏನೋ ಟ್ಯಾಬ್ಲೆಟ್ ಸಿಗುತ್ತೆ, ಅದು ಮೆಡಿಕಲ್ ಥ್ರೂ ಸೇಲ್ ಮಾಡ್ತಾರೆ. ಬಟ್ ಸಪ್ಲಿಮೆಂಟ್ಸ್ ಹೇಗೆ ಚಾನ್ಸೇ ಇಲ್ಲ. ಓಕೆ, ಕೊಲೆಸ್ಟ್ರಾಲ್ ಕೊಡಿ, ಚಾನ್ಸೇ ಇಲ್ಲ. ಬಟ್ 100% ಮೋರ್ ದೆನ್ 30 to 34 ಪ್ರಾಡಕ್ಟ್ಸ್ ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಸ್ ಏನಿದಾವೆ ಅವರು ಮಾಡುವಂತ ಮ್ಯಾನುಫ್ಯಾಕ್ಚರ್ ಇಂದ, ಅಂದ್ರೆ ನಾವು ಕೊಡೋ ಆರ್ಡರ್ ಇಂದ ಅವರು ಡೆವಲಪ್ ಆಗ್ತಿದ್ದಾರೆ. ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಿದೆಯೋ ಆಗ್ತಿಲ್ಲೋ? ಓಕೆ, ಡನ್. ನೆಕ್ಸ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗುತ್ತೆ. ಅಂಡ್ ಇನ್ನೋವೇಷನ್, ಎವ್ರಿ ಟೈಮ್ ಹೊಸ 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 ಪ್ರಾಡಕ್ಟ್ ಕೊಡಕ್ಕೆ ಅಂದ್ರೆ ಇನ್ನೋವೇಷನ್ ಡಿಪಾರ್ಟ್ಮೆಂಟ್ ಇಲ್ಲೇನಾಗ್ತಾ ಬರುತ್ತೆ, ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಗೌರ್ಮೆಂಟ್ ಸೆಕ್ಟರ್. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸೆಕ್ಟರ್ ನಿಮಗೆಲ್ಲ ಗೊತ್ತಿದೆಯಲ್ಲ, ಇದ್ಯಾರ್ದು? ಇದು ನಾವು ಮಾಡಿದ್ದ, ಗೌರ್ಮೆಂಟ್ ಮಾಡಿದ್ದ? ಜೋರಾಗಿ ಹೇಳಿ, ಯಾರು ಮಾಡಿದ್ದು? ಗೌರ್ಮೆಂಟ್ ಮಾಡಿದ್ದು. ಯಾವ್ದಿದು? ಮೇಕ್ ಇನ್ ಇಂಡಿಯಾಕ್ಕೆ 100% ನಾವು ಕಾಂಟ್ರಿಬ್ಯೂಷನ್ ಮಾಡಿದೀವೋ ಮಾಡಿಲ್ಲೋ? ಮಾಡಿದೀವೋ ಮಾಡಿಲ್ಲೋ? ನಾವೇನ್ ಬೇರೆ ಕಡೆಯಿಂದ ತರಿಸ್ತಿದೀವ? ಚೈನಾ ಇಂದ ಅಥವಾ ಜಪಾನ್ ಇಂದ ಏನಾದ್ರು ತರಿಸ್ತಿದೀವಾ? 100% ಅವರ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಓನ್ಲಿ. ಓಕೆ, ಸೊ ಸ್ವಲ್ಪ ಯೋಚನೆ ಮಾಡಿ. ಇವು ಕೆಲವೊಂದು ಕಾನ್ಸೆಪ್ಟ್ ಇದಾವೆ, ಒಂದು 4-5 ಕಾನ್ಸೆಪ್ಟ್ ಬರುತ್ತೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮಲ್ಲಿ ರೆಡಿ ಆಗಿರೋದು. ಆ 4-5ರಲ್ಲಿನೂ MLM ಬಿಟ್ರೆ ಬೇರೆ ಯಾವ ಇಂಡಸ್ಟ್ರಿನೂ ಕಾಂಟ್ರಿಬ್ಯೂಷನ್ ಮಾಡ್ತಿಲ್ಲ. ಅಂದ್ರೆ ಈ ಲೆವೆಲ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಿಲ್ಲ. ವಿ ಆರ್ ದ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್. ಅಂದ್ರೆ ವಿ ಅಂದ್ರೆ MLM ಅಷ್ಟೇ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಿರೋದು. ಮೊದಲನೇದರಲ್ಲಿ ಮೇಕ್ ಇನ್ ಇಂಡಿಯಾ. ನೆಕ್ಸ್ಟ್ ಸ್ಟಾರ್ಟ್ ಅಪ್ ಇಂಡಿಯಾ ಅಂಡ್ ಸ್ಟ್ಯಾಂಡ್ ಅಪ್ ಇಂಡಿಯಾ.
ಡಿಯರ್ ಫ್ರೆಂಡ್ಸ್, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತೆ ಸ್ಟ್ಯಾಂಡ್ ಫಾರ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ವಿ ಸ್ಟಾರ್ಟ್ಅಪ್ ನಾವು ಶುರು ಮಾಡ್ಬಿಟ್ಟಿದೀವಿ, ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಂಡ್ಬಿಟ್ಟಿದೀವಿ, ಅಂಡ್ ವಿ ಸ್ಟ್ಯಾಂಡ್ ಫಾರ್ ಇಂಡಿಯಾ. ಇದರಿಂದ ನಮಗೆ ದುಡ್ಡು ಬರುತ್ತೆ, ಇದರಿಂದ ನಾಳೆ ಟ್ಯಾಕ್ಸ್ ಕಟ್ತೀವಿ. 100% ಸ್ವಲ್ಪ ಫೋಕಸ್ ಮಾಡಿ ಇಲ್ಲೆಲ್ಲರೂ. ಕೆಲವೊಂದು ಪಾಯಿಂಟ್ಸ್ ನ ಏನಾಗ್ತಾ ಇದೆ ಅಂದ್ರೆ, ಗೌರ್ಮೆಂಟ್ ಮಾಡಿದೆ ಬಟ್ ಅದಕ್ಕೆ 100% ಕಾಂಟ್ರಿಬ್ಯೂಟ್ ಮಾಡ್ತಿರೋದು ನಾವು. ಒಂದು ಮೇಕ್ ಇನ್ ಇಂಡಿಯಾ, ಎರಡನೇದು ಸ್ಟಾರ್ಟ್ ಅಪ್ ಇಂಡಿಯಾ, ಮೂರನೇದು ಡಿಜಿಟಲ್ ಇಂಡಿಯಾ. ಸ್ವಲ್ಪ ಹೇಳ್ತೀನಿ ಕೇಳಿ. ಓಕೆ, ಡಿಜಿಟಲ್ ಇಂಡಿಯಾ ನಾವು ಆಲ್ಮೋಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮೋರ್ ದನ್ 70, 80, 90% ಆಲ್ರೆಡಿ ಡಿಜಿಟಲ್ ಇಂಡಿಯಾದಲ್ಲಿ ಶುರು ಮಾಡಿದೀವಿ. ಫಾರ್ ಎಕ್ಸಾಂಪಲ್, ನಮಗೊಂದು ಸೋಪ್ ಹೊರಗಡೆ ಬರಬೇಕು ಅಂದ್ರೆ ಟ್ಯಾಕ್ಸ್ ಕಟ್ ಆಗುತ್ತೋ ಆಗಲ್ಲ, ಬಿಲ್ ಸಿಗುತ್ತೋ ಬಿಲ್ ಸಿಗಲ್ಲ, GST ಕಟ್ ಆಗುತ್ತೋ ಆಗಲ್ಲ. ಡಿಜಿಟಲ್ ಯಾಕೆ ಮಾಡ್ತಾರೆ ಗೊತ್ತಾ? ಬಿಕಾಸ್ ಆಫ್ ಕ್ಯಾಶ್ಲೆಸ್. ಓಕೆ, ಈಗ ಆಲ್ರೆಡಿ ಹಾರ್ಡ್ಲಿ ಇನ್ನೊಂದು 2 months 3 months ಮ್ಯಾಕ್ಸಿಮಮ್ 6 months ನೀವು ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ಫೋನ್ ಪೇ ಆಲ್ರೆಡಿ ಶುರು ಆಗಿದೆ, ಗೂಗಲ್ ಪೇ ಶುರು ಆಗಿದೆ, ಇನ್ನು ಸ್ವೈಪಿಂಗ್ ಮಷೀನು ಬರ್ತಾ ಇದೆ. ಡಿಯರ್ ಫ್ರೆಂಡ್ಸ್, ಜಸ್ಟ್ ಕ್ಯಾಶ್ಲೆಸ್ ಆಗುತ್ತೆ. 100% ಡಿಜಿಟಲ್ ಇಂಡಿಯಾ ಅಂದ್ರೆ ಪ್ರತಿಯೊಂದು ಟ್ಯಾಕ್ಸ್ ಕಟ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಕಿರಾಣಿ ಸ್ಟೋರು ಡಿಜಿಟಲ್ ಅಲ್ಲ, ಇಸ್ ಇಟ್ ರೈಟ್? ನಾವು ಏನಾದರೂ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ ಅಂದ್ರೆ ನನಗೇನು ಬಿಲ್ ಸಿಗಲ್ಲ ಅಲ್ಲಿ, ಅಥವಾ ಏನಾದರೂ ಪೇಸ್ಟ್ ತಗೊಂಡ್ರೆ ನನಗೆ ಬಿಲ್ ಸಿಗಲ್ಲ. ಬಟ್ ಇಲ್ಲಿ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ವುಮೆನ್ ಎಂಪವರ್ಮೆಂಟ್. ಡಿಯರ್ ಫ್ರೆಂಡ್ಸ್, ಇಲ್ಲಿ ಎಷ್ಟು ಜನ ಲೇಡೀಸ್ ಸಿಲ್ವರ್ ಅಂಡ್ ಅಬೋ ಇದರ ಕೈ ಐತ್ರಿ? ಸಿಲ್ವರ್ ಅಂಡ್ ಅಬೋ ಲೇಡೀಸ್ ಎದ್ದಲ್ರಿ ಸ್ವಲ್ಪ ನೋಡೋಣ. ಸಿಲ್ವರ್ ಅಂಡ್ ಅಬೋ ಲೇಡೀಸ್ ಅಷ್ಟೇ. ದೆನ್ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ, ನಾನು ನಿಮಗೆ ಆಲ್ಮೋಸ್ಟ್ ತೋರಿಸಿದೆ ಯಾರೆಲ್ಲ ಯಾವ ಲೆವೆಲಿಗೆಲ್ಲ ಇನ್ಕಮ್ ತಗೊಂತಿದ್ದಾರೆ ಅಂತಂದು. ಡಿಯರ್ ಫ್ರೆಂಡ್ಸ್, 2025 ಅಕಾರ್ಡಿಂಗ್ ಟು ಫಿಕ್ಕಿ 64,500 ಕೋಟಿ ಡೈರೆಕ್ಟ್ ಸೇಲ್ ಅಲ್ಲಿ ಇಂಡಿಯಾದಲ್ಲಿ ಬಿಸ್ನೆಸ್ ಆಗುತ್ತೆ. ಎಷ್ಟು? 64,500 ಕೋಟಿ ಓಕೆ ಬಿಸ್ನೆಸ್ ಆಗುತ್ತೆ. ಅದರಲ್ಲಿ 1,80,00,000 ಜನ ಪ್ಯಾಸಿವ್ ಇನ್ಕಮ್ ತಗೊಂತಾರೆ. 60% ಜನ ಲೇಡೀಸ್ ಇರ್ತಾರೆ. 60% ಅಲ್ಲ, 60% ಲೇಡೀಸ್ ಇರ್ತಾರೆ. ಯೋಚನೆ ಮಾಡಿ ಡಿಯರ್ ಫ್ರೆಂಡ್ಸ್, ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರಿ ಫಾರ್ ವುಮೆನ್ ಎಂಪವರ್ಮೆಂಟ್. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಬೆಸ್ಟ್. ಯಾಕಂದ್ರೆ ಅವ್ರಿಗೆ ಹೇಳಿ ಮಾಡಿಸಿರೋಂಥದ್ದು. ಯಾರಿಗೆ? ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಗೆಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜಾಸ್ತಿ ಗಂಡು ಮಕ್ಳು ಮಾತಾಡ್ತಾರೆ, ಹೆಣ್ಮಕ್ಳು ಮಾತಾಡ್ತಾರೆ? ಯಾರು ಮಾತೇರು? ಓಕೆ, ಅವರು ಮಾತಾಡಿದ್ರು 100% ರಿಸಲ್ಟ್ ಬರುತ್ತೆ. ಅದೇ ತರ ಸ್ಕಿಲ್ ಇಂಡಿಯಾ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಆ ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡೋದು. ಓಕೆ, ಇಲ್ಲಿ ಏನ್ ಮಾಡ್ತಾ ಇದೀವಿ? ಸ್ಕಿಲ್ ಡೆವಲಪ್ಮೆಂಟ್. ಓಕೆ, ಇದು ಗೌರ್ಮೆಂಟ್ ಇಂದ ಮಾಡ್ತಿದಾರೋ ನಮ್ಮ ಕಂಪನಿ ಕಡೆಯಿಂದನೋ? ನಮ್ಮ ಕಡೆಯಿಂದ ನಡೀತಿರೋದು, ಲೀಡರ್ಸ್ ಕಡೆಯಿಂದ ನಡೀತಿರೋದು. ಸೊ ನಡಿಬೇಕಾದ್ರೆ ಕಂಪ್ನಿ ಕಡೆಯಿಂದ ಅಥವಾ ಲೀಡರ್ಸ್ ಕಡೆಯಿಂದ ನಡೆಯುತ್ತೆ. ನಮ್ಮ ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ಕೊಂಡು ನಮ್ಮ ಇನ್ಕಮ್ ರೈಸ್ ಮಾಡ್ಕೊಂತೀವ? ಆಗುತ್ತೋ ಆಗಲ್ಲ? ಸೊ ಇದಕ್ಕೂ ಸ್ಕಿಲ್ ಇಂಡಿಯಾ ಡಿಯರ್ ಫ್ರೆಂಡ್ಸ್ 5 ಇದಾವೆ. ಯಾವುದು? ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂಡ್ ಸ್ಕಿಲ್ ಇಂಡಿಯಾ, ವುಮೆನ್ ಎಂಪವರ್ಮೆಂಟ್, ಮತ್ತೊಂದು ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಫಾರ್ ಇಂಡಿಯಾ ಅಂತಂದು. ಡಿಯರ್ ಫ್ರೆಂಡ್ಸ್, 5 ಏನಿದಾವೆ, ಆ 5ಕ್ಕೂ 100% ಕಾಂಟ್ರಿಬ್ಯೂಷನ್ ಮಾಡ್ತಿರೋಂಥ ಒನ್ ಅಂಡ್ ಓನ್ಲಿ ಇಂಡಸ್ಟ್ರಿ ಯಾವುದು ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ರೆ ಬೇರೆ ಯಾವುದೂ ಇಲ್ಲ ಸರ್. ಓಕೆ, ಡನ್. ನೆಕ್ಸ್ಟ್ ಪಾಯಿಂಟ್. ಇಲ್ಲಿ
ನಾನು ಜಸ್ಟ್ ನಿಮಗೆ ಇದನ್ನು ತೋರಿಸ್ತೀನಿ. ಹೊರಗಡೆ ಸಾಕಷ್ಟು ಬಿಸ್ನೆಸ್ ಮಾಡ್ಬೋದು, ಎಂಪ್ಲಾಯ್ಮೆಂಟು ಇದೆ, MLMಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಪಿಟಲ್, ಎಂಪ್ಲಾಯ್ಮೆಂಟ್ಗೆ ಕ್ಯಾಪಿಟಲ್ ಅಂದರೆ ಬಂಡವಾಳ. ಓಕೆ, ಟ್ಯೂಷನ್ ಫೀಸು ಎಕ್ಸ್ಪೆನ್ಸಸ್ ಬಿಟ್ಟರೆ ಬೇರೆ ಏನೂ ಇರಲ್ಲ. ನಾನು ಜಾಬ್ ತಗೊಬೇಕು ಅಂದರೆ ಏನು ಬೇಕು? ಟ್ಯೂಷನ್ ಫೀಸ್. ಓಕೆ, ಬಿಟ್ಟರೆ ಎಕ್ಸ್ಪೆನ್ಸಸ್ ಇರುತ್ತೆ, ಡೈಲಿ ಊಟ ಹೋಗೋದು ಬರೋದು ಇರುತ್ತೆ. ಓಕೆ, ಇನ್ನು ಟ್ರೆಡಿಷನಲ್ ಬಿಸ್ನೆಸ್ ಮಾಡಬೇಕು, ಲೈಕ್ ಏನಾದರೂ ನಾನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು, ಅಥವಾ ಏನಾದರೂ ಕಿರಾಣಿ ಸ್ಟೋರ್ ಅಥವಾ ಏನಾದರೂ ಒಂದು ಬಟ್ಟೆ ಅಂಗಡಿ ತೆಗಿಬೇಕು ಅಂದ್ರೆ ಹೈ ಕ್ಯಾಪಿಟಲ್. ಓಕೆ, ಹೈ ಕ್ಯಾಪಿಟಲ್ ಇರುತ್ತೆ, ಹೈ ಪ್ರಾಫಿಟ್ ಆರ್ ಲೋ ಪ್ರಾಫಿಟ್ ಎರಡರಲ್ಲಿ ಒಂದಿರುತ್ತೆ. ಯಾಕಂದ್ರೆ ನೀವು ಯಾವುದೇ ಟ್ರೆಡಿಷನಲ್ ಬಿಸ್ನೆಸ್ ಮಾಡಕ್ ಹೋದ್ರೂ ಚೆನ್ನಾಗಿ ನಡೀತು, ಇಲ್ಲ ಅಂದ್ರೆ ಕಾಂಪಿಟೇಷನ್ ಶುರು ಆಗುತ್ತೆ. ಓಕೆ, ಯಾವಾಗ ಕಾಂಪಿಟೇಷನ್ ಶುರು ಆಗುತ್ತೋ 100% ರಿಸಲ್ಟ್ ಬರಲ್ಲ. MLM ಅಲ್ಲಿ ಏನ್ ಬರುತ್ತೆ? ಹೈ ಕ್ಯಾಪಿಟಲ್, ಹೈ ಇಲ್ಲಿ ಹೈ ಕ್ಯಾಪಿಟಲ್ ನೀವು ಹಾಕ್ತೀರಾ, ಕಂಪ್ನಿ ಹಾಕತ್ತಾ? ಕಂಪ್ನಿ ಹಾಕತ್ತೆ, ಬಟ್ ಪ್ರಾಫಿಟ್ ತಗೊಳ್ಳೋರು ಯಾರು? 100% ನಾವು ತಗಂತೀವಿ. ಕ್ಯಾಪಿಟಲ್ ದುಡ್ಡು ಕಂಪನಿ ಹಾಕುತ್ತೆ. ಈ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಕಂಪನಿ ಹಾಕುತ್ತೆ, ಹೈ ಕ್ಯಾಪಿಟಲ್ ಹಾಕುತ್ತೆ, ಬಟ್ ಹೈ ಪ್ರಾಫಿಟ್ ತಗೊಳ್ಳೋರು ಯಾರು? ನಾವು. ನೆಕ್ಸ್ಟ್, ಓವರ್ ಹೆಡ್ಸ್ ಅಂಡ್ ಎಕ್ಸ್ಪೆನ್ಸಸ್ ಏನ್ ಬರುತ್ತೆ? ಇಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಫೇರ್, ಫುಡ್ ಎಕ್ಸೆಟ್ರಾ, ಆಫೀಸ್ ಮೇಂಟೈನ್ ಮಾಡಬೇಕು, ಸ್ಟೋರ್ ಮೇಂಟೈನ್ ಮಾಡಬೇಕು, ರೆಂಟ್ ಬಿಲ್ ಎಲ್ಲ ಮೇಂಟೈನ್ ಮಾಡಬೇಕು. ಇಲ್ಲಿ MLM ಅಲ್ಲಿ ನಾವು ಆಫೀಸ್ ರೆಂಟಲ್ ಗಿಂಟಲ್ ನಾವೇನು ಕೊಡಲ್ಲ. ನಾವು ಮ್ಯಾಕ್ಸಿಮಮ್ ಅಂದ್ರೆ ನಾವು ತಿರುಗಾಡೋದು, ಫುಡ್ ಬಿಟ್ರೆ ಬೇರೆ ಏನು ಏನಾದ್ರು ಕೊಡ್ತೀವ? ಚಾನ್ಸೇ ಇಲ್ಲ. ಥರ್ಡ್ ಒನ್ ರಿಸ್ಕ್ ಫ್ಯಾಕ್ಟರ್ ನೋಡಿ. ಸೊ ಇಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ ಏನು ಬರುತ್ತೆ? ಸ್ಕೇಲ್ ಅಂಡ್ ಎಟ್ ಲಿಮಿಟೆಡ್ ಇನ್ಕಮ್. ಇಲ್ಲಿ ಲಿಮಿಟೆಡ್ ಇನ್ಕಮ್ ಇರುತ್ತೆ. ಅಂಡ್ ಇಲ್ಲಿ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಏನ್ ಬರುತ್ತೆ? ವೆರಿ ಹೈ ಬಟ್ ಹೈ ಕಾಂಪಿಟೇಷನ್. ಓಕೆ, ಬಟ್ ಇಲ್ಲೇನ್ ಬರುತ್ತೆ ಅಂದ್ರೆ ರಿಸ್ಕ್ ವೆರಿ ಲೋ. ಅಂಡ್ ಸ್ಕಿಲ್ ಅಲ್ಲಿ ಸ್ಕಿಲ್ಸ್ ತಗೊಂಡ್ವಿ ಅಂದ್ರೆ ಇಲ್ಲಿ ಏನ್ ಬೇಕು? ಎಂಪ್ಲಾಯ್ಮೆಂಟ್ ಸ್ಕಿಲ್. ಫಾರ್ ಎಕ್ಸಾಂಪಲ್, ನಾನು ಅಕೌಂಟೆಂಟ್ ಆಗ್ಬೇಕು ಅಂದ್ರೆ ಆ ಅಕೌಂಟೆಂಟಿಗೆ ಬೇಕಾಗಿರುವಂತ ಸ್ಕಿಲ್ಸ್ ಬೇಕು. ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಮಾರ್ಕೆಟಿಂಗ್ ಮಾಡೋಂಥ ಸ್ಕಿಲ್ಸ್ ಬೇಕು, ಆ ಪ್ರಾಡಕ್ಟ್ ನಾಲೆಜ್ ಬೇಕು. ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಕಿಲ್ ಅಲ್ಲಿ. ಸೊ ಇಲ್ಲಿ ಬಿಸ್ನೆಸ್ ಸ್ಕಿಲ್ ಅಂದ್ರೆ ಇಲ್ಲಿ ಯಾರು ಕೊಡಲ್ಲ ನಮಗೆ ಬಿಸ್ನೆಸ್ ಸ್ಕಿಲ್. ಫಾರ್ ಎಕ್ಸಾಂಪಲ್, ಒಂದು ಬ್ಯೂಟಿ ಪಾರ್ಲರ್ ಇದೆ ಅಂತ. ಓಕೆ, ಒಬ್ರು ಲೇಡಿ ಹೋಗಿ, ಮೇಡಮ್ ನಿಮ್ಮ ಪಕ್ಕದಲ್ಲಿ ನಾನು ಒಂದು ಬ್ಯೂಟಿ ಪಾರ್ಲರ್ ಹಾಕ್ತೀನಿ, ಒಂದು 2-3 ತಿಂಗಳು ನನಗೆ ಟ್ರೈನಿಂಗ್ ಕೊಡ್ರಿ ಅಂದ್ರೆ ಯಾಕೆ? ಕಡಿಮೆ ಆಗುತ್ತೆ. ಸೊ ಇಲ್ಲಿ ಬಿಸ್ನೆಸ್ ಸ್ಕಿಲ್ ನ ಪಡೆಯಕ್ಕೆ ಮ್ಯಾಕ್ಸಿಮಮ್ ದುಡ್ಡನ್ನ ಹಾಕ್ತಾರೆ, ಲ್ಯಾಕ್ಸ್ ಟುಗೆದರ್ ಹಾಕ್ತಾರೆ, ಅದನ್ನ ತಗೊಂಡ್ಬರ್ತಾರೆ, ಆಮೇಲೆ ಅವ್ರು ಶುರು ಮಾಡ್ತಾರೆ. ಬಟ್ ಇಲ್ಲಿ 100% MLM ಅಲ್ಲಿ ಇಲ್ಲಿಟರೇಟ್, 1ನೇ ಕ್ಲಾಸ್ ಫೇಲ್ ಆದರೂ ಇನ್ಕಮ್ ನ ಜನರೇಟ್ ಮಾಡ್ತಾರೆ. ನಾಳೆ ನಾಡಿದ್ದು ಸಾಯಂಕಾಲ ಒಳಗಡೆ ಅದನ್ನ ನೀವು ನೋಡ್ತೀರಾ. ಟೈಮ್ ಇಲ್ಲಿ ಎಂಪ್ಲಾಯ್ಮೆಂಟ್ ಅಲ್ಲಿ 8 to 10 hours ಪರ್ ಡೇ ಕೆಲಸ ಮಾಡಲೇಬೇಕು. ಅಂಡ್ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನೋ ವರ್ಕ್, ನೋ ಪೇ, ನೋ ಮನಿ. ಬಟ್ ಇಲ್ಲಿ MLM ಅಲ್ಲಿ ಟೈಮ್ ಫ್ರೀಡಮ್ ಬರುತ್ತೆ, ಫಿನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಅಂಡ್ ಸಕ್ಸಸ್ ಇಲ್ಲಿ ಕಾಂಪ್ರಮೈಸಿಂಗ್ ಲೈಫ್. ಎಲ್ಲಿ? ಎಂಪ್ಲಾಯ್ಮೆಂಟ್ ಅಲ್ಲಿ ಕಾಂಪ್ರಮೈಸಿಂಗ್ ಲೈಫ್ ಅಂದ್ರೆ 100% ಏನಾಗುತ್ತೋ ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೋ ಅಷ್ಟರಲ್ಲಿನೇ ನೀವು ಇರಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ರಿಟರ್ನ್ಸ್ ಚೆನ್ನಾಗಿರುತ್ತೆ, ರಿಟರ್ನ್ಸ್ ಗುಡ್, ಬಟ್ ನೋ ಟೈಮ್ ಫಾರ್ ಇವನ್ ಫ್ಯಾಮಿಲಿ ಅಂತ. ನೀವು ಕೂತ್ಕೊಂಡ್ರಷ್ಟೇನೆ ನಿಮಗೆ ಬಿಸ್ನೆಸ್, ನೀವು ಕೂರ್ಲಿಲ್ಲ ಅಂದ್ರೆ ಬಿಸ್ನೆಸ್ ಡಲ್. ಬಟ್ ಇಲ್ಲಿ MLM ಅಲ್ಲಿ ಲೈಫ್ ಸ್ಟೈಲ್ ಅಂಡ್ ಟೈಮ್ ಫ್ರೀಡಮ್ ವಿತ್ ಫಿನಾನ್ಷಿಯಲ್ ಫ್ರೀಡಮ್ ಎಲ್ಲಿ ಸಿಗೋದು? ಓಕೆ, ನೆಕ್ಸ್ಟ್ ಟೈಮ್. ಡಿಯರ್ ಫ್ರೆಂಡ್ಸ್, ವೈ ವೆಲ್ನೆಸ್ ಪ್ರಾಡಕ್ಟ್ಸ್ ಆರ್ ಬೂಮ್ ಇನ್ MLM ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ವೆಲ್ನೆಸ್ ಪ್ರಾಡಕ್ಟ್ಸ್ ಇಲ್ಲಿ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂಡ್ ಅದರ್ಸ್. ಸೊ ಮೋರ್ ದೆನ್ 43% ಎಂಟೈರ್ ವರ್ಲ್ಡ್ ಅಲ್ಲಿ ವೆಲ್ನೆಸ್ ಪ್ರಾಡಕ್ಟ್ ಸೇಲ್ ಆಗ್ತಿರೋದು. ಹೈಯೆಸ್ಟ್ ಸೇಲ್ ಆಗ್ತಿರೋದು ಯಾವುದು? ವೆಲ್ನೆಸ್ ಪ್ರಾಡಕ್ಟ್ಸ್. ವಿನ್ ಫಿನಿತ್ ಇರೋದು ಯಾವ್ದ್ರಲ್ಲಿ? ಶುರು ಮಾಡಿದ್ದು ನಾವು ಮೋರ್ ದೆನ್ 34 ಪ್ರಾಡಕ್ಟ್ಸ್ ನಮ್ಮ ಹತ್ರ ಏನಿದೆ, ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ. ನೆಕ್ಸ್ಟ್ ಲೈನ್.
ಡನ್ ರೈಟ್. ಈಗ ನಾನು ಒಂದು 5 ನಿಮಿಷ ಟ್ರೈನಿಂಗ್ ಇದೆ ಅಷ್ಟೇ. ಗೌರ್ಮೆಂಟ್ ಸೆಕ್ಟರ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಪರ್ಸೆಂಟೇಜ್ ಜಾಬ್ ಯೋಚನೆ ಮಾಡಿದ್ವಿ. Tony, good morning. Good morning. Since at least the Industrial Revolution, Americans have worried about technology taking their jobs. Past inventions, though, have ended up creating new jobs, not only destroying the old ones. Economists worry that this time may be different. Big Bazaar in Maplewood, New Jersey, $4.35. Tim Gianni works the register of his family-owned convenience store, just as he has since high school. machine work Here, we know all our customers by name. I have papers or candy, or I know what they get, and I'll put it right there so that it's ready for them, and it makes them feel good. How do you know? You can see when they come in, they have that smile on their face. Oh, look, one more. One day, Gianni hopes to pass the job to a new generation, keeping it in the family, 4 for 4. or at the very least, keeping it in. Other retailers have a very different dream. You can talk to it, it talks back to you. You find something. This autonomous, multilingual robot is designed to help customers at the home improvement chain Lowe's get their shopping done as quickly as possible. It's basically doing indoor mapping, and it's figuring out where it is, where you are. Kyle Nell is executive director of Lowe's Innovation Labs. It will actually help you find the thing you're looking for. Follow me. The machine is one of 22 that the company is proudly testing in Northern California. ಮಷಿನ್ ಮಾತಾಡಿ ಕೇಳಿದ್ರ ಫಾಲೋ ಮೀ. ಸಿ ಇನ್ ಮೇಲೆ ಏನಿದ್ರು ಮಷಿನ್ ಈ ಕೆಲಸ ಯಾರು ಮಾಡ್ತಾ ಇದ್ರು? ಪ್ಯಾಸೆಂಜರ್ ಬಸ್ ಹೆಂಗಿರುತ್ತೆ? ನಾನು ನಿಮಗೆ ಹೇಳಿದಲ್ಲ, ಡ್ರೈವರ್ಲೆಸ್ ಬಸ್, ಡ್ರೈವರ್ಲೆಸ್ ಕಾರ್, ಡ್ರೈವರ್ಲೆಸ್. Automatic driving. ಆಲ್ರೆಡಿ ನೆಕ್ಸ್ಟ್ ಹೆಂಗ್ ಆಟ ಆಡ್ತಾರೆ ಏನದು ಗೊತ್ತಾ? ಡ್ರೋನ್. ಜಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಇದು. ಅಂಪಿಯರ್ ಹೋಗ್ತಾರೆ, ಇನ್ಮೇಲೆ ಅಂಪಿಯರ್ ಇರೋಲ್ಲ, ಎಲ್ಲ ಕಂಪ್ಯೂಟರೈಸ್ಡ್. ಥ್ಯಾಂಕ್ ಯು. ಡ್ರೋನ್ ನೋಡಿದ್ರ?